ಈ ಕಾರ್ಯಕ್ರಮದ ವೇದಿಕೆಯನ್ನು ಹಂಚಿಕೊಂಡು ಇಲ್ಲಿಯವರೆಗೆ 4 ಅನುಪಮವಾದಂಥ ಸಂದೇಶಗಳನ್ನು ಹಂಚಿಕೊಂಡ ಹಿರಿಯರಿಗೆ ವಂದಿಸಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಹಿರಿಯರೇ, ತಾಯಂದಿರೇ, ಸಮಸ್ತ ದೈವವೇ, ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರಗಳು. ಇವತ್ತು ನಾವು ಎಲ್ಲರೂ ಇಲ್ಲಿ ಸೇರಿರುವಂಥ ಕಾರ್ಯಕ್ರಮ ಇದೊಂದು ಸಾಮಾನ್ಯವಾದ ಕಾರ್ಯಕ್ರಮ ಅಲ್ಲ. ನಮ್ಮೆಲ್ಲರ ಜೀವನದಲ್ಲಿ ನಮಗೆ ಸಿಕ್ಕಿರುವಂಥ ಒಂದು ಸೌಭಾಗ್ಯ. ಯಾಕೆ ಅಂದರೆ ಸತ್ಸಂಕಲ್ಪವನ್ನು ಮಾಡಿ 100 ವರ್ಷಗಳ ಹಿಂದೆ ಹುಟ್ಟು ಹಾಕಿದಂಥ ಒಂದು ಸಂಘಟನೆ 1 ಶತಮಾನವನ್ನು ಪೂರೈಸಿರುವಂಥ ಒಂದು ಶ್ರೇಷ್ಠ ಗಳಿಗೆಯಲ್ಲಿ ನಾವೆಲ್ಲ ಸಾಕ್ಷಿಯಾಗಿದೆ. ಈಗ ತಾನೇ ಅವರು ಹೇಳಿದ ಹಾಗೆ ಇದಕ್ಕಾಗಿ ಯಾರ್ಯಾರು ಶ್ರಮ ವಹಿಸಿದ್ದಾರೆ, ಯಾರ್ಯಾರು ದುಡಿದಿದ್ದಾರೆ, ಯಾರ್ಯಾರು ಕಷ್ಟಪಟ್ಟಿದ್ದಾರೆ ಅನ್ನೋದು ಲೆಕ್ಕ ಇಲ್ಲ. ಆದರೆ ಉದ್ದೇಶ ಮಾತ್ರ ಬಹಳ ಶ್ರೇಷ್ಠವಾದಂಥ ಉದ್ದೇಶ ಇತ್ತು. ಧರ್ಮ ಸಂಸ್ಥಾಪನೆಯನ್ನು ಮಾಡಬೇಕು, ಸತ್ಯವನ್ನು ಉಳಿಸಬೇಕು, ತತ್ವವನ್ನು ಪ್ರಚಾರ ಮಾಡಬೇಕು. ಇಂಥ ಸತ್ಸಂಕಲ್ಪವನ್ನು ಇಟ್ಟುಕೊಂಡು ಕಟ್ಟಿರುವಂಥ ಸಂಘಟನೆ ಜಗತ್ತಿನ ಅತೀ ದೊಡ್ಡ ಸಂಘಟನೆ. ಯಾವುದೇ ಪ್ರಚಾರವನ್ನು ಬಯಸಲಾರದೆ, ಯಾವುದೇ ಪ್ರತಿಫಲಾಪೇಕ್ಷೆಯನ್ನು ಮಾಡಲಾರದೆ, ಎಲೆಯ ಮರೆಯ ಕಾಯಿಯ ಹಾಗೆ, ಶಬ್ದ ಕೇಳಿಸ್ಕೊಳ್ಳಿ ಇದನ್ನು, ಯಾರ್ಯಾರು ದುಡಿದಿದ್ದಾರೋ ಈ ಸಂಘಟನೆಯಲ್ಲಿ ದುಡಿತಾ ಇದ್ದಾರೋ ಅವ್ರು ಯಾರಿಗೂ ಪ್ರಚಾರದ ಅಪೇಕ್ಷೆ ಇಲ್ಲ. ನನ್ನ ಹೆಸರು ಹೇಳಲಿಲ್ಲ, ನನ್ನ ಫೋಟೋ ಹಾಕಲಿಲ್ಲ, ನನಗೆ ಸನ್ಮಾನ ಮಾಡಲಿಲ್ಲ, ನನ್ನನ್ನು ಗುರುತಿಸಲಿಲ್ಲ, ನನಗೆ ಯಾವ ಅಧಿಕಾರ ಇಲ್ಲ, ಅಂತಸ್ತು ಇಲ್ಲ ಅಂತ ಏನನ್ನೂ ಅಪೇಕ್ಷೆ ಮಾಡಲಾರದೆ ಪ್ರತಿಫಲಾಪೇಕ್ಷೆ ಇರಲಾರದೆ ಸ್ವಚ್ಛ ಭಾವವನ್ನು ಇಟ್ಟುಕೊಂಡು ಮನಸ್ಸಿನಲ್ಲಿ ರಾಷ್ಟ್ರವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ದುಡಿಯೋದು, ಒಳ್ಳೆಯ ಕಾರ್ಯವನ್ನು ಮಾಡೋದು, ಒಳ್ಳೆಯ ಸಂಕಲ್ಪವನ್ನು ಮಾಡೋದು, ಒಳ್ಳೆಯ ವಿಚಾರವನ್ನು ಮಾಡೋದು, ಹೀಗೆ ಸತ್ಸಂಕಲ್ಪವನ್ನು ಮಾಡಿ ದುಡಿದ ಆ ಎಲ್ಲ ಮನಸ್ಸುಗಳನ್ನು ಸಂಭ್ರಮಿಸುವಂಥ ಹಬ್ಬ ಇದು ಶತಮಾನೋತ್ಸವ. ನೀವೊಂದು ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಿ ನೋಡಿ. ನಾವು ಯಾರಾದರೂ ಒಂದು ಸಣ್ಣ ಸಂಘ ಮಾಡಿ, ಗುಂಪು ಮಾಡಿ, ಸೊಸೈಟಿ ಮಾಡಿ 10 ವರ್ಷ ಕಳೆದೆವು ಅಂದರೆ ಝಾಮ್ ಝೂಮ್ ಅನ್ನೋ ಹಾಗೆ ಎಲ್ಲ ಕಡೆ ಕಾರ್ಯಕ್ರಮ ಮಾಡ್ತೀವಿ. ಆದರೆ ಇದು 100 ವರ್ಷ ಕಳೆದಿದೆ. 10,000 ವರ್ಷದೊಳಗಡೆ ಎಷ್ಟು ಕೆಲಸ ಮಾಡಬೇಕಲ್ಲ ಅಷ್ಟು ಕೆಲಸ ಮಾಡಿದೆ. ಆದರೂ ಯಾವುದೂ ಪ್ರಚಾರದ ಅಪೇಕ್ಷೆ ಇಲ್ಲ ಅಂದರೆ ಎಷ್ಟು ಶುದ್ಧ ಭಾವದಿಂದ ಈ ಸಂಘವನ್ನು ಅವರು ಕಟ್ಟಿರಬೇಕು ವಿಚಾರ ಮಾಡಿ. ಅದಕ್ಕೆ ನಾನು ನಿಮಗೆಲ್ಲ ಆಗಲೇ ಹೇಳಿದ್ದು, ನಮ್ಮ ಪುಣ್ಯ ಇದು. ನಾವು ಇದನ್ನೆಲ್ಲ ನೋಡ್ತಾ ಇದ್ದೀವಲ್ಲ, ಇದರಲ್ಲಿ ಭಾಗವಹಿಸಿದ್ದೀವಲ್ಲ, ನಾವು ಇದರ ಒಂದು ಭಾಗ ಆಗಿದ್ದೀವಲ್ಲ, ಇದಕ್ಕೆ ನಾವೆಲ್ಲ ಪುಣ್ಯವಂತರು.
ಇಂಥ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದ್ರಿಂದ ಇದು ನಮ್ಮ ಸೌಭಾಗ್ಯ ಅಂತ ಭಾವಿಸಿ ನಾನು ಈಗ ನಿಮಗೆ ನಮ್ಮ ದೇಶ ಏನಿದೆಯಲ್ಲ, ಭಾರತ ದೇಶ, ನಮ್ಮ ದೇಶದ ಪರಂಪರೆ, ದೇಶದ ಹಿರಿಮೆ ಗರಿಮೆಗಳಿಗೆ ಸಂಬಂಧಪಟ್ಟ ಹಾಗೆ ಹಿಂದಿನ ಇತಿಹಾಸ, ಈಗಿನ ವರ್ತಮಾನ ಮತ್ತು ಮುಂದಿನ ಭವಿಷ್ಯ, ಈ ಮೂರು ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಒಂದು 4-6 ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತೇನೆ. ನಿಮಗಿದು ಸ್ವಲ್ಪ ಹೊಸತು ಅಂತ ಅನಿಸ್ತಿರ್ಬೇಕು. ಕರೆಕ್ಟ್ ಇದೆ, ಕೇಳಿಸ್ತಾ ಇದೆಯಲ್ಲ? ಇರಲಿ ಇರಲಿ. ಮೂರು ವಿಷಯಗಳನ್ನು ಗಮನದಲ್ಲಿಟ್ಕೊಂಡು ಒಂದು 4-6 ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತೀನಿ. ಒಂದು ಸ್ವಲ್ಪ ಇದು ನಿಮಗೆ ಹೊಸತು ಅಂತ ಅನಿಸ್ತಾ ಇದೆ. ಎಷ್ಟು ಶಿಸ್ತಿದೆ ನೋಡಿ. ಯಾರಿಗ್ಯಾರು ಏನೂ ಹೇಳೋಂಗಿಲ್ಲ, ಎಲ್ಲ ಅವ್ರವ್ರ ಕೆಲಸ ಅವ್ರು ಮಾಡೋದು. ಇದೊಂಥರ ನಮಗೆಲ್ಲ ಇದು ಹೊಸ ಪದ್ಧತಿ. ಆದರೆ ನಿಜವಾಗಿಯೂ ಎಲ್ಲ ಕಡೆ ಹೀಗೆ ಇರಬೇಕು. ಅವ್ರವ್ರ ಕೆಲಸ ಅವ್ರು ಮಾಡಿಬಿಟ್ರೆ ಎಲ್ಲ ಕಡೆನೂ ಸ್ವರ್ಗ ನಿರ್ಮಾಣ ಆಗ್ತದೆ. ನಾವೇನು ಮಾಡ್ತೀವಿ, ನಮ್ಮ ಕೆಲಸ ಮಾಡೋದು ಒಂದು ಬಿಟ್ಟು ಬಾಕಿ ಎಲ್ಲರ ಕೆಲಸದ ವಿಚಾರ ಮಾಡ್ತಿರ್ತೀವಿ. ಒಬ್ಬರು ಹಿರಿಯರು ಒಂದು ಮಾತು ಹೇಳ್ತಾರೆ, ನಿಮ್ಮ ಮನೆಯ ಅಂಗಳವನ್ನು ನೀವು ಸ್ವಚ್ಛವಾಗಿ ಇಟ್ಟುಕೊಂಡರೆ ಜಗತ್ತು ಸ್ವರ್ಗವಾಗುತ್ತದೆ ಅಂತ ಒಂದು ಮಾತು ಹೇಳ್ತಾರೆ. ಎಷ್ಟು ಚಂದ ಐತೆ ನೋಡ್ರಿ ಮಾತು. ನಿಮ್ಮ ಮನೆಯ ಅಂಗಳವನ್ನು ನೀವು ಸ್ವಚ್ಛ ಇಟ್ಟುಕೊಂಡರೆ ಜಗತ್ತು ಸ್ವರ್ಗವಾಗಿ ಬಿಡುತ್ತದೆ. ನಾವೇನು ಮಾಡ್ತೀವಿ, ನಮ್ಮ ಮನೆಯ ಅಂಗಳ ಸ್ವಚ್ಛ ಮಾಡ್ಕೊಳ್ಳೋ ವಿಚಾರ ಮಾಡೋದಿಲ್ಲ. ನಾವು ಬೇರೆಯವ್ರ ಮನೆಯ ಅಂಗಳ ಎಷ್ಟು ಹೊಲಸಾಗಿದೆ ಅಂತಷ್ಟೇ ವಿಚಾರ ಮಾಡ್ತಿರ್ತೀವಿ. ಹಳ್ಳಿಯಾಗಿ ಇನ್ನೊಂದು ಮಾತು ಹೇಳ್ತಾರೆ ನೋಡಿ, ನಮ್ಮ ಊಟದ ತಟ್ಟೆಯೊಳಗಡೆ ದೊಡ್ಡದೇನೋ ಬಿದ್ದು ಹೊರಳಾಡ್ತಿರ್ತದೆ, ಆದರೆ ನಾವು ಬಾಜುವ್ರ ತಟ್ಟೆಯೊಳಗಡೆ ಬಿದ್ದಿರೋ ನೊಣ ತೆಗೆಯೋ ವಿಚಾರ ಮಾಡ್ತಿರ್ತೀವಿ ಅಲ್ಲ ಅನ್ನೋದಿಲ್ಲ? ಹಿಂಗೆ ಆಗಬಾರದು. ಸ್ವಾವಲಂಬನೆ ಇರಬೇಕು, ಶಿಸ್ತು ಇರಬೇಕು, ಶ್ರದ್ಧೆ ಇರಬೇಕು ಅನ್ನೋ ಕಲ್ಪನೆ ಈ ಕಾರ್ಯಕ್ರಮಕ್ಕೆ. ಇದು ಬಹಳ ಬಹಳ ಗಹನವಾದ ವಿಚಾರ. ಇದು ಅವ್ರವ್ರ ಕೆಲಸ ಅವರೇ ಮಾಡ್ಕೋಬೇಕು ಅನ್ನೋದು ಕೇಳೋದಕ್ಕೆ ಭಾಳ ಸಣ್ಣ ಶಬ್ದ ಇದು, ಆದರೆ ಬಹಳ ಗಹನವಾದ ವಿಚಾರ ಇದು. ಎಷ್ಟು ಚಂದ ನಡೆದಿದೆ ನೋಡಿ. ಏನು ಹಾರಾಟಿಲ್ಲ, ಚೀರಾಟಿಲ್ಲ, ತೂರಾಟಿಲ್ಲ, ಕೂಗಾಟಿಲ್ಲ, ಭಾಜಾ ಇಲ್ಲ, ಭಜಂತ್ರಿ ಇಲ್ಲ, ಸುಮ್ಮನೆ ಎಲ್ಲ ನಡೆದಿದೆ. ಪ್ರಶಾಂತವಾಗಿ ಹರಿಯುವಂಥ ಸಮುದ್ರದ ಹಾಗೆ ಈ ಕಾರ್ಯಕ್ರಮ ನಡೆದದೆ. ಈಗ ನಾನು ನಿಮ್ಮ ಜೊತೆ ಒಂದು 3-4 ವಿಚಾರಗಳನ್ನು ಹಂಚಿಕೊಳ್ತೀನಿ. ನಮ್ಮ ಜವಾಬ್ದಾರಿ ಏನು? ಯಾರೋ ಒಬ್ರು ಏನೋ ಮಾಡ್ತಾರೆ, ನಮಗೇನು ಸಂಬಂಧ ಇಲ್ಲ, ಇನ್ನೂ ನಮ್ಮ ಅಂಗಳದವರೆಗೂ ಬಂದಿಲ್ಲ ಅಂತ ನಾವು ಕಣ್ಣು ಮುಚ್ಚಿಕೊಂಡು ಕೂತ್ಕೊಂಡೆವು ಅಂದರೆ, ಅಥವಾ ನಮಗೇನು ಸಂಬಂಧ ಇಲ್ಲ ಅಂತ ಉಪೇಕ್ಷೆ ಮಾಡಿದೆವು ಅಂದರೆ ಭಾಳ ದೊಡ್ಡ ದುರಂತ ನಡೆದು ಬಿಡ್ತದೆ. ಒಬ್ಬರು ಲೇಖಕರು ಒಂದು ಕಡೆ ಭಾಳ ಚಂದ ಬರೀತಾರೆ, ಭಾರತ ದೇಶದವರಿಗೆ ಹಿಂದೆ ಏನು ನಡೆದಿತ್ತು ಅಂತ ತಿಳ್ಕೊಂಡು ಅಭಿಮಾನ ಪಡೋ ಗುಣ ಇದೆ, ಆದರೆ ಮುಂದೆ ಏನು ನಡೀತದೆ ಅಂತ ವಿಚಾರ ಮಾಡಿ ಆತಂಕ ಪಡೋ ಸ್ವಭಾವ ಇಲ್ಲ. ಇನ್ನೊಮ್ಮೆ ಹೇಳ್ತೇನೆ, ಲಕ್ಷ್ಯ ಕೊಟ್ಟು ಕೇಳಿಸ್ಕೊಳ್ರಿ ಇದನ್ನು. ನಮ್ಮದೊಂದು ಕೆಟ್ಟ ಸ್ವಭಾವ ಇದೆ ನಮ್ಮ ದೇಶದ ಜನರು. ಏನು ಅಂದರೆ, ಹಿಂದೆ ಏನು ನಡೆದಿದೆ ಅಂತ ತಿಳ್ಕೊಂಡು ನಾವೆಲ್ಲ ಅಭಿಮಾನ ಪಡ್ತೀವಿ, ಖುಷಿ ಪಡ್ತೀವಿ, ಹೆಮ್ಮೆ ಪಡ್ತೀವಿ. ಮುಂದೇನು ಆಗೋದದೆ ಅಂತ ವಿಚಾರ ಮಾಡಿ ಆತಂಕ ಪಡೋದಿಲ್ಲ, ವಿಚಾರ ಮಾಡೋದಿಲ್ಲ, ಕಳವಳ ವ್ಯಕ್ತಪಡಿಸೋದಿಲ್ಲ. ಹಂಗೆ ಆಗಬಾರ್ದು ಅನ್ನೋ ಸಲುವಾಗಿ ಇತಿಹಾಸ, ವರ್ತಮಾನ, ಭವಿಷ್ಯ ಈ 3 ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ 4-6 ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ನಮ್ಮ ದೇಶದ ಇತಿಹಾಸವನ್ನು ನೋಡಿದಾಗ, ಇಲ್ಲಿ ನೋಡು, ನಾ ಹೇಳೋದು ಕೇಳಿಸ್ಕೊ.
ಪಾಪ ಅವ್ರಿಗೆ ಸಣ್ಣವರಲ್ಲ, ಇನ್ನೂ ಗೊತ್ತಿರೋದಿಲ್ಲಲ್ಲ ಇದೆಲ್ಲ. ನನ್ನ ಕಡೆ ಲಕ್ಷ್ಯ ಕೊಡ, ನಾ ಏನು ಹೇಳ್ತೀನಿ ಕೇಳಿಸ್ಕೊ. ನಮ್ಮ ದೇಶದ ಇತಿಹಾಸವನ್ನು ನಾವು ಓದಿದರೆ ಅಥವಾ ತಿಳ್ಕೊಂಡ್ರೆ ಅಥವಾ ಯಾರ್ದಾದ್ರೂ ಬಾಯಿಯಿಂದ ಕೇಳಿದರೆ ನಮಗೆಲ್ಲ ಭಾರಿ ಅಭಿಮಾನ ಆಗ್ತದೆ, ರೋಮಾಂಚನ ಆಗ್ತದೆ. ಒಮ್ಮೊಮ್ಮೆ ಅಂತೂ ರೋಮಗಳೆಲ್ಲ ರೋಮಾಂಚನ ಆಗ್ತದೆ, ಹರ್ಷ ಆಗ್ತದೆ, ಉದ್ವೇಗ ಆಗ್ತದೆ. ಅಬ್ಬಾ, ಎಂಥ ಪುಣ್ಯವಂತರು ನಾವು, ಎಂಥ ಶ್ರೇಷ್ಠ ದೇಶದೊಳಗಡೆ ಹುಟ್ಟಿದೀವಲ್ಲ ಅಂತ ಅನ್ನಿಸ್ತದೆ. ಯಾಕೆ ಹಾಗೆ ಆಗುತ್ತದೆ ಅಂದರೆ, ನಮ್ಮ ದೇಶಕ್ಕೆ ಬಹಳ ದೀರ್ಘಕಾಲದ ಇತಿಹಾಸ ಇದೆ. ಅಧಿಕೃತವಾಗಿ 10,000 ವರ್ಷಗಳ ಲಿಖಿತ ಇತಿಹಾಸ ನಮ್ಮ ದೇಶಕ್ಕಿದೆ. ಅಲಿಖಿತವಾಗಿ ಲಕ್ಷಾಂತರ ವರ್ಷಗಳ ಇತಿಹಾಸ ಇದೆ ನಮ್ಮ ದೇಶಕ್ಕೆ. ಇಷ್ಟು ದೀರ್ಘಕಾಲದ ಇತಿಹಾಸದೊಳಗಡೆ ನೀವು ಯಾವುದೇ ಕ್ಷೇತ್ರವನ್ನು ನೋಡಿ, ಪ್ರತಿ ಕ್ಷೇತ್ರದೊಳಗಡೆನೂ ಅತ್ಯಂತ ಉತ್ಕೃಷ್ಟ ಜೀವನವನ್ನು ಸಾಗಿಸಿದಂಥ ಆದರ್ಶ ವ್ಯಕ್ತಿಗಳನ್ನು ನಾವು ಕಾಣ್ತೇವೆ, ದೊಡ್ಡ ವ್ಯಕ್ತಿಗಳನ್ನು ಕಾಣ್ತೇವೆ. ಚಾಹೆ ಧರ್ಮಕ್ಷೇತ್ರ ಇರಲಿ, ಶಿಕ್ಷಣ ಕ್ಷೇತ್ರ ಇರಲಿ, ಸೇವಾ ಕ್ಷೇತ್ರ ಇರಲಿ, ರಾಜಕೀಯ ಕ್ಷೇತ್ರ ಇರಲಿ, ಸಾಂಸ್ಕೃತಿಕ ಕ್ಷೇತ್ರ ಇರಲಿ, ಕಲೆ, ವಾಸ್ತುಶಿಲ್ಪ, ಸಂಗೀತ, ನೀವು ಯಾವುದೋ ಕ್ಷೇತ್ರವನ್ನು ತಗೊಳ್ಳಿ, ನೀವು ಯಾವುದೋ ಕ್ಷೇತ್ರವನ್ನು ಆರಿಸ್ಕೊಳ್ಳಿ. ಎಂಥ ಎಂಥ ದೊಡ್ಡ ದೊಡ್ಡ ವ್ಯಕ್ತಿ ರತ್ನಗಳು ಇಲ್ಲಿ ಆಗಿ ಹೋಗಿದ್ದಾರೆ ಅಂದರೆ, ಇನ್ನು ಜಗತ್ತಿನ ಇತಿಹಾಸದಲ್ಲಿ ಅಂಥವ್ರು ಹುಟ್ಟೋದಿಲ್ಲ ಅಂತ ಅನಿಸ್ತದೆ. ದೊಡ್ಡವರು ಯಾರಿಗೆ ದೊಡ್ಡವರು ಅನ್ಬೇಕು? ವಯಸ್ಸಿನಿಂದ ಯಾರು ಹಿರಿಯರು ಇರ್ತಾರಲ್ಲ ಅವರಷ್ಟೇ ದೊಡ್ಡವರಲ್ಲ. ಸಂಪತ್ತಿನಿಂದ ಯಾರು ದೊಡ್ಡವರು ಇರ್ತಾರಲ್ಲ ಅವರಷ್ಟೇ ದೊಡ್ಡವರಲ್ಲ. ಬಲದಿಂದ, ಶಕ್ತಿಯಿಂದ ಯಾರು ದೊಡ್ಡವರು ಇರ್ತಾರೋ ಅಥವಾ ಸಾಮರ್ಥ್ಯ ಇರ್ತದೋ ಅವರಷ್ಟೇ ದೊಡ್ಡವರಲ್ಲ. ಯಾರಿಗೆ ದೊಡ್ಡವರು ಅನ್ನಬೇಕು ಅಂದರೆ, ಯಾರು ಸಮಾಜಕ್ಕಾಗಿ, ಸತ್ಯಕ್ಕಾಗಿ, ತತ್ವಕ್ಕಾಗಿ ಜೀವನವನ್ನು ಸವೆಸ್ತಾರಲ್ಲ ಅವರಿಗೆ ದೊಡ್ಡವರು ಅಂತ ಕರೀತಾರೆ. ವಯಸ್ಸೇನು ಪ್ರಾಣಿಗೂ ಆಗ್ತದೆ, ಪಕ್ಷಿಗೂ ಆಗ್ತದೆ. ಶರೀರಕ್ಕೆ ಆಯಿತು ಅಂದದ್ದಕ್ಕೆ ನಾವು ದೊಡ್ಡವರಾಗೋದಿಲ್ಲ. ನಮ್ಮ ವಿಚಾರಗಳು ಬಲಿಬೇಕು, ಭಾವ ಬಲಿಬೇಕು, ಬುದ್ಧಿ ವಿಕಾಸ ಆಗಬೇಕು. ಹೇಳಿದ್ರಲ್ಲ ಅವರು, ವಾರದೊಳಗಡೆ 1 ತಾಸಾದರೂ ಸಮಾಜಕ್ಕೆ ಮೀಸಲಿಡಬೇಕು. ದುಡಿದ 4 ರೂಪಾಯಿ ಒಳಗಡೆ 4 ಅಣೆ ಆದರೂ ನಾವು ಸಮಾಜಕ್ಕೆ ಕೊಡಬೇಕು. ಹಿಂಗೆ ಮನಸ್ಸಿನೊಳಗಡೆ ಭಾವ ಯಾರಿಗೆ ಬರ್ತದೋ ಅವರಿಗೆ ದೊಡ್ಡವರು ಅಂತ ಕರೀತಾರೆ. ಇಂಥವ್ರು ಎಷ್ಟು ಮಂದಿ ಇದ್ದರು ನಮ್ಮ ದೇಶದೊಳಗಡೆ. ಧರ್ಮಕ್ಷೇತ್ರದೊಳಗಡೆ ಅಂತೂ ನಾವು ಎಷ್ಟು ಶ್ರೀಮಂತರು ಭಾರತ ದೇಶದವರು ಅಂದರೆ, ಜಗತ್ತಿನ ಯಾವ ದೇಶದೊಳಗಡೆ ಇಷ್ಟು ಜನ ಸಿಗೋದಿಲ್ಲ. ಧರ್ಮಕ್ಷೇತ್ರದೊಳಗಡೆ ಋಷಿಗಳು ಈ ದೇಶದೊಳಗಡೆ ಇದ್ದರು. ಋಷಿಗಳು ಎಷ್ಟು ಜನ ಋಷಿಗಳು, ಎಷ್ಟು ಕಾಲ ಅವರು ತಪಸ್ಸು ಮಾಡಿದರು, ಪ್ರಾರ್ಥನೆ ಮಾಡಿದರು, ಧ್ಯಾನ ಮಾಡಿದರು, ಜ್ಞಾನಕ್ಕಾಗಿ ತಮ್ಮ ಇಡೀ ಆಯುಷ್ಯವನ್ನು ಮುಡುಪಾಗಿ ಇಟ್ಟಿದ್ರು. ಒಬ್ಬ ಋಷಿ ಹೆಸರು ಎಲ್ಲಿಯಾದರೂ ಇದೆಯೇನು ಹೇಳಿ? ಈಗ ನಾವೇನು ವೇದಗಳು, ಉಪನಿಷತ್ತುಗಳು, ಬ್ರಾಹ್ಮಣಕಗಳು, ಅರಣ್ಯಕಗಳು, ಕಾವ್ಯಗಳು, ಶ್ರುತಿಗಳು, ಸ್ಮೃತಿಗಳನ್ನು ನೋಡ್ತೇವಲ್ಲ, ಅವನ್ನೆಲ್ಲ ನಮಗೆ ನಿರ್ಮಾಣ ಮಾಡಿಕೊಟ್ಟವರು ಋಷಿಗಳು. ಒಬ್ಬ ಋಷಿ ಎಲ್ಲಿಯಾದರೂ ನಾನು ಮಾಡಿದ್ದು ಅಂತ ಹೇಳಿದಾರೇನು ಹೇಳಿ? ಋಷಿಗಳು. ನಮ್ಮ ಆಸ್ತಿ ಯಾರು ಅಂದರೆ ಋಷಿಗಳು. ನಮ್ಮ ಸಂಪತ್ತು ಯಾರು ಅಂದರೆ, ಎಲ್ಲಿಯೋ ಯಾವುದೋ ಕಾಡಿನೊಳಗಡೆ, ಯಾವುದೋ ಗಿರಿಯ ಒಳಗಡೆ, ಯಾವುದೋ ಗುಹೆಯೊಳಗಡೆ ಕುಳಿತುಕೊಂಡು ಜಗತ್ತಿನ ಕಲ್ಯಾಣಕ್ಕಾಗಿ ಪ್ರಾರ್ಥನಾ ಮಾಡಿದವರು. ಜಗತ್ತಿನ ಕಲ್ಯಾಣಕ್ಕಾಗಿ ಅವ್ರು ಯಾರು? ಒಬ್ಬ ಋಷಿನೋ, ಮರಿ ಬಿಡೋ, ಅದನ್ನೇನು ವಿಡಿಯೋ ಮಾಡ್ತೀವಿ, ನನ್ನ ನೋಡು, ನಾ ಭಾಳ ಚಂದ ಹೇಳ್ತೇನೆ, ನೋಡು ಅದೇನು ಮಾಡ್ತೀವಿ ವಿಡಿಯೋ ನೋಡ್ರಿ. ಒಬ್ಬ ಋಷಿನೂ ವಿಡಿಯೋ ಮಾಡಿ ಇಟ್ಟಿಲ್ಲ, ನಾವು ವಿಡಿಯೋ ಮಾಡ್ಕೋತ ಕೂತೀವಿ. ಒಬ್ಬ ಋಷಿನೂ ಮೈಕ್ ತೊಗೊಂಡು ಎಲ್ಲಿಯೂ ಭಾಷಣ ಮಾಡಲಿಲ್ಲ, ನಾವು ಭಾಷಣ ಮಾಡ್ಕೋತ ಕೂತೀವಿ.
ಏನಪ್ಪ ಕೇಳಿಸ್ಕೊ, ಈ ಕಡೆ ಲಕ್ಷ್ಯ ಕೊಡು. ಲಕ್ಷಾಂತರ ಜನ ಋಷಿಗಳು ಸಾವಿರಾರು ವರ್ಷಗಳ ಕಾಲ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥನಾ ಮಾಡಿದರು. ಒಬ್ಬ ಋಷಿ ನಾ ಚಲೋ ಇರಬೇಕು, ನನ್ನ ಮನೆ ಚಲೋ ನಡಿಬೇಕು, ನನ್ನ ಬಂಧು ಬಾಂಧವರಿಗೆ ಚಲೋ ಆಗಬೇಕು ಅಂತ ಪ್ರಾರ್ಥನಾ ಮಾಡಿಲ್ಲ. ಏನ್ರಿ ಭಾರತ ದೇಶ ಅಂದ್ರೆ ಏನು? ಎಂಥ ಪ್ರಾರ್ಥನೆ! ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು. ಪ್ರಾರ್ಥನಾ ಹೆಂಗೈತೆ ನೋಡ್ರಿ ಅವರು. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಋಷಿಗಳ ಪ್ರಾರ್ಥನಾ ಇದು. ಆನೋ ಭದ್ರಾಹ ಕ್ರತವೋ ಯಂತು ವಿಶ್ವತಃ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ. ಎಷ್ಟು ಚಂದ ಪ್ರಾರ್ಥನಾ ರೀ! ಎಂಥ 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 ಬಯಕೆ ಅವ್ರದ್ದು. ಅವ್ರ ಮನಸ್ಸಿನೊಳಗಿನ ವಿಚಾರ ಹೆಂಗಿದೆ ನೋಡಿ. ಎಲ್ಲರಿಗೂ ಚಲೋ ಆಗಬೇಕು, ಎಲ್ಲರಿಗೂ ಚಲೋ ಆಗಬೇಕು. ಅವ್ರೇನಾರ ಒಂದು ಊರವ್ರಿಗೆ ಚಲೋ ಆಗಬೇಕು ಅಂತ ಪ್ರಾರ್ಥನೆ ಮಾಡಿದ್ರೇನು? ಒಂದು ತಾಲ್ಲೂಕಿನವರಿಗೆ ಚಲೋ ಆಗಬೇಕು ಅಂತ ಪ್ರಾರ್ಥನೆ ಮಾಡಿದ್ರೇನು? ಒಂದು ಜಿಲ್ಲಾ, ಒಂದು ರಾಜ್ಯ, ಒಂದು ದೇಶ, ಒಂದು ಪ್ರಾಂತ್ಯ ಅಂದ್ರೇನು? ಅಂದಿಲ್ಲ ಅವರು. ಎಲ್ಲರಿಗೂ ಚಲೋ ಆಗಬೇಕು. ಸರ್ವೇ ಜನಾಃ ಸುಖಿನೋ ಭವಂತು. ಋಷಿಗಳು ನಮ್ಮ ಆಸ್ತಿ. ನಾವು ದೇಶದವರು, ಭಾರತ ದೇಶದವ್ರು ಯಾಕೆ ಚಲೋ ಅಂದರೆ, ಭಾರತ ದೇಶದೊಳಗೆ ಋಷಿಗಳು ಇದ್ದರು, ಸಂತರಿದ್ದರು, ಶರಣರಿದ್ದರು, ದಾಸರಿದ್ದರು, ಜ್ಞಾನಿಗಳು, ವಿಜ್ಞಾನಿಗಳು, ತತ್ವಜ್ಞಾನಿಗಳು, ಯೋಗಿಗಳು, ಮುನಿಗಳು, ತಪಸ್ವಿಗಳು, ಒಬ್ಬರು ಇಬ್ಬರು ಲಕ್ಷ 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 ಜನ ಜಗತ್ತಿಗಾಗಿ, ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥನಾ ಮಾಡಿದವರು. ಜನರಿಗೆ ಚಲೋ ಆಗಬೇಕು, ಜಾನುವಾರುಗಳಿಗೆ ಚಲೋ ಆಗಬೇಕು ಅಂತ ಪ್ರಾರ್ಥನೆ ಮಾಡಿದವರು. ಇದನ್ನೆಲ್ಲ ನೋಡಿದೆವು ಅಂದ್ರೆ ನಾವು ಭಾರತ ದೇಶದವರು ಭಾಳ 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 ಶ್ರೀಮಂತ. ಧರ್ಮಕ್ಷೇತ್ರ ನಾನು ಹೇಳ್ತಾ ಇರೋದು ಒಂದೇ, ಈಗ ಧರ್ಮಕ್ಷೇತ್ರ. ಹಿಂಗೆ ನೀವು ಸಮಾಜ ಕ್ಷೇತ್ರ, ಸೇವಾ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ರಾಜಕೀಯ, ಯಾವ ಕ್ಷೇತ್ರ ಆದರೂ ತಗೊಂಡ್ರು ನೋಡ್ರಿ, ಒಂದೊಂದು ಒಂದೊಂದು ಮುತ್ತಿನಂಥವು. ಎಂಥ ಎಂಥ ಜ್ಞಾನಿಗಳಿದ್ರು ಗೊತ್ತಾ ಇಲ್ಲಿ. ಒಮ್ಮೆ ಶಿಕ್ಷಣ ಕ್ಷೇತ್ರದ ಒಂದು ಉದಾಹರಣೆ ಕೊಡ್ತೀನಿ ನಾನು. ನಮ್ಮಲ್ಲಿ ಒಂದು ಶಾಲೆ ಇತ್ತು, ವಿದ್ಯಾಲಯ, ವಿಶ್ವವಿದ್ಯಾಲಯ. ಇನ್ನೂ ಈಗೇನು ಜಗತ್ತಿದೆಯಲ್ಲ, ಈಗ ಜಗತ್ತು ಸುಮಾರು 300 ದೇಶಗಳದಾವು ಜಗತ್ತಿನೊಳಗೆ. ಭಾರತ ದೇಶ ಒಂದು ದೇಶ ಏನಿದೆಯಲ್ಲ, ಇಂಥವು ಜಗತ್ತಿನೊಳಗಡೆ 300 ದೇಶ ಅದಾವು. 7 ಖಂಡಗಳೊಳಗಡೆ ಭೂಭಾಗ ಮಾಡಿದ್ದಾರೆ. ಈ 300 ದೇಶದೊಳಗಡೆ ಹತ್ರ 200 ದೇಶ ಇನ್ನೂ ಹುಟ್ಟಿರಲಿಲ್ಲ. ಅವಾಗ ಭಾರತ ದೇಶದೊಳಗಡೆ ಜ್ಞಾನ ಯಜ್ಞ ನಡೀತಿತ್ತು. ಅಂಥ ವಿಶ್ವವಿದ್ಯಾನಿಲಯ ಒಂದಿತ್ತು ನಮ್ಮ ದೇಶದೊಳಗಡೆ. ಅದಕ್ಕೆ ನಾಲಂದ ಅಂತ ಕರೀತಾರೆ, ನಳಂದ ಅಂತ ಕರೀತಾರೆ. ನಳಂದ ಅಂದರೆ ಏನು ಗೊತ್ತಿದೆ? ಅಪೇಕ್ಷಿಸಿದಷ್ಟನ್ನು ಕೊಡಲಾಗದ್ದು. ಅಲ್ಲಿ ಕಲಿಯಾಕೆ ಬರ್ತಿದ್ರು ಎಲ್ಲರೂ. ಯಾರ್ಯಾರು ಕಲೀಲಿಕ್ಕೆ ಬರ್ತಾರಲ್ಲ, ಶಾಲೆ ಕಲೀಲಿಕ್ಕೆ ಬರ್ತಾರಲ್ಲ, ಅವ್ರನ್ನೆಲ್ಲರನ್ನೂ ಒಳಗೆ ಕರ್ಕೊಂಡು ಹೆಸರು ಹಚ್ಕೋತಿರ್ಲಿಲ್ಲ. ಬಂದವ್ರನ್ನೆಲ್ಲ ಶಾಲ್ಯಾಗ ಕುಂಡ್ರಿಸಿ ಪಾಠ ಮಾಡ್ತಿರ್ಲಿಲ್ಲ. ಕಲಿಯಾಕೆ ಬಂದವ್ರಿಗೆ ಪರೀಕ್ಷೆ ಮಾಡಿ ಪರೀಕ್ಷೆದಾಗ ಪಾಸ್ ಆದ್ರಷ್ಟೇ ಒಳಗೆ ಬಿಟ್ಕೋತಿದ್ರು. ಹೆಂಗಿತ್ತು ನೋಡಿ ಶಾಲೆ. ಅಲ್ಲಿ ಸುಮಾರು 3-3.5 ಸಾವಿರ ಜನ ಹುಡುಗರು ಕಲಿತಿದ್ರು. ಬರೀ ನಮ್ಮ ದೇಶದವ್ರಷ್ಟೇ ಅಲ್ಲ, ಜಗತ್ತಿನ ಹಿಂದೊಂದು ಸ್ವಲ್ಪ ಮಾತಾಡಬೇಡ್ರಪ್ಪ ದಾದಾ, ಹಿಂದೆ ಮಾತಾಡಬೇಡ್ರಿ. ಬೇರೆ ಬೇರೆ ದೇಶದವ್ರು, ಬೇರೆ ಬೇರೆ ಭಾಗದವ್ರು, ಬೇರೆ ಬೇರೆ ಭಾಷೆ ಆಡೋರು, ಬೇರೆ ಬೇರೆ ಆಚಾರ, ಬೇರೆ ಬೇರೆ ವಿಚಾರ, ಬೇರೆ ಬೇರೆ ಸಂಸ್ಕಾರದವ್ರು ಬಂದು ಇಲ್ಲಿ ಕಲಿತಿದ್ರು. ಮತ್ತು ಇಲ್ಲಿ ಕಲಿಬೇಕು ಅನ್ನೋ ಆಸೆ ಅವ್ರಿಗೆ ಎಷ್ಟಿತ್ತು ಅಂದರೆ, ಇಲ್ಲಿ ಕಲಿತ್ರೆ ನಮ್ಮ ಜನ್ಮ ಪಾವನ ಆಗ್ತದಂತ ತಿಳ್ಕೊಂಡು ಬರ್ತಿದ್ರು. ಬಂದವ್ರಿಗೆಲ್ಲ ಪರೀಕ್ಷೆ ಮಾಡ್ತಿದ್ರು, ಪರೀಕ್ಷೆ ಒಳಗೆ ಪಾಸ್ ಆದರೆ ಶಾಲೆಗೆ ಅಡ್ಮಿಷನ್.
ಮಜಾ ಏನು ಅಂದರೆ, ನಮ್ಮನ್ನ ಶಾಲೆಗೆ ಹಚ್ಕೊಳ್ರಿ ಅಂತ ಯಾರ್ಯಾರು ಪರೀಕ್ಷೆ ಬರೀತಿದ್ರಲ್ಲ, ಆ ಪರೀಕ್ಷೆ ಬರೆದವ್ರ ಒಳಗಡೆ 100ಕ್ಕೆ 10-15 ಮಂದಿ ಅಷ್ಟೇ ಪಾಸ್ ಆಗ್ತಿದ್ರು. ಶಾಲೆ ಒಳಗಿಂದ ಏನು ಹೇಳ್ತಾ ಇಲ್ಲ ನಾ, ಇನ್ನೂ ಶಾಲ್ಯಾಗ ಬರೋದ್ರ ಒಳಗಡೆದೆ ಪರೀಕ್ಷೆದ್ದೆ. 4-4, 8-8 ವರ್ಷ ಹೊರಗೆ ನಿಂತು ಪರೀಕ್ಷೆ ಬರೆದು ಪಾಸ್ ಆಗಿ ಒಳಗೆ ಬಂದು ಶಾಲೆ ಕಲಿತಿದ್ರು. ಹಂಗೆ ಇವ್ರಿಗೆ ಪರೀಕ್ಷೆ ಯಾರು ಮಾಡ್ತಿದ್ರು ಗೊತ್ತೈತೇನು? ಶಾಲ್ಯಾಗ ಪಾಠ ಮಾಡೋ ಆಚಾರ್ಯರಲ್ಲ, ಶಾಲ್ಯಾಗ ಪಾಠ ಮಾಡೋ ಪ್ರವಾಚಕರಲ್ಲ, ಶಾಲ್ಯಾಗ ಪಾಠ ಮಾಡೋ ಪಂಡಿತರಲ್ಲ. ಇವ್ರಿಗೆ ಪರೀಕ್ಷೆ ಯಾರು ಮಾಡ್ತಿದ್ರು ಅಂದರೆ, ಆ ವಿಶ್ವವಿದ್ಯಾನಿಲಯದ ಗೇಟ್ ಡೋರ್ ಅದನ್ನು ಯಾರು ಕಾವಲು ಮಾಡ್ತಿದ್ರಲ್ಲ, ಅಂಥ ಗೇಟ್ ಕೀಪರ್ಸ್, ಅವರಿಗೆ ದ್ವಾರ ಪಂಡಿತರು ಅಂತ ಕರಿತಿದ್ರು. ಗೇಟ್ ಕಾಯೋ ಪಂಡಿತರ ಎಷ್ಟು ಶಾಣೆ ಇರಬೇಕಾದ್ರೆ ಒಳಗೆ ಪಾಠ ಮಾಡೋ ಸರ್ ಎಷ್ಟು ಶಾಣೆ ಇರಬೇಕು, ವಿಚಾರ ಮಾಡಿರಿ. ಅಂಥದ್ದು. ಒಮ್ಮೆ ಅಲ್ಲಿಗೆ ಚೀನಾ ದೇಶದಿಂದ ಒಬ್ಬರು ಕಲಿಯಾಕೆ ಬಂದಿದ್ದರು. ಅವರು 8-10 ವರ್ಷ ಕಲಿತು ವಾಪಸ್ ಅವ್ರ ದೇಶಕ್ಕೆ ಹೋಗೋ ಕಾಲಕ್ಕೆ ಈ ದೇಶದೊಳಗೆ ಏನು ಜ್ಞಾನ ಇತ್ತಲ್ಲ, ತಿಳುವಳಿಕೆ ಇತ್ತಲ್ಲ, ವಿದ್ಯೆ ಇತ್ತಲ್ಲ, ಅದನ್ನೆಲ್ಲ ಅವ್ರ ಭಾಷೆಯೊಳಗೆ ಬರ್ಕೊಂಡ್ರು. ಅವು ಒಂದಿಷ್ಟು ದೊಡ್ಡ ಪುಸ್ತಕದ ಗಂಟಾಯಿತು. ಅದನ್ನೆಲ್ಲ ಕಟ್ಕೊಂಡು ದೋಣಿಯೊಳಗೆ ಇಟ್ಕೊಂಡು ನದಿ ದಾಟಿ ಬಾಜು ಹೋಗಬೇಕಿತ್ತು ಅವ್ರ ಊರಿಗೆ ವಾಪಸ್ ಹೋಗುವಾಗ, ದೇಶಕ್ಕೆ ವಾಪಸ್ ಹೋಗುವಾಗ. ಇವರೇನು ಚೀನಾ ದೇಶದವ್ರು ಹೊಂಟಿದ್ರಲ್ಲ ವಾಪಸ್, ಇವ್ರನ್ನ ಕಳಿಸಿ ಬರೋದಕ್ಕಂತ 4-5 ಮಂದಿ ದೋಣ್ಯಾಗ ಹುಡುಗರು ಹತ್ತಿದ್ರು. ನಮ್ಮಲ್ಲಿ ಪದ್ಧತಿ ಇಲ್ಲ, ಯಾರಾದರೂ ಊರಿಗೆ ಹೊಂಟ್ರೆ ಬಸ್ ಸ್ಟ್ಯಾಂಡ್ವರೆಗೂ ಎಲ್ಲರೂ ಕಳ್ಸಕ್ಕೆ ಹೋಗ್ತೀವಿ. ಈಗೇನು ಹೋಗೋದಿಲ್ಲ, ಇತ್ತು ಪದ್ಧತಿ ಇತ್ತು. ಮನೆಗೆ ಬಂದವ್ರು ಯಾರ ಪಾವಣೇರಿದ್ರು ಅಂದ್ರೆ, ಬೀಗರು ಬಿಜ್ರು ಇದ್ರು ಅಂದ್ರೆ, ಸಂಬಂಧಿಕರಿದ್ರು ಅಂದ್ರೆ, ಊರಿಗೆ ಹೊಂಟು ನಿಂತರೆ ಹಿರಿಯರನ್ನ ಬಿಟ್ಟು ಎಲ್ಲರೂ ಅವ್ರನ್ನ ಕಳ್ಸಾಕ ಬಸ್ ಸ್ಟ್ಯಾಂಡ್ ಮಟ್ಟ ಹೋಗ್ತಿದ್ರು. ಭಾಳ ಚಂದ ಇತ್ತು ನಮ್ಮಲ್ಲಿ ಪದ್ಧತಿ. ಹಂಗೆ ಅವ್ರನ್ನೂ ಕಳ್ಸಾಕಂತ ಇವರು ಒಂದು 4 ಮಂದಿ ದೋಣ್ಯಾಗ, ಅವರು ದೋಣ್ಯಾಗ, ಆ ಪುಸ್ತಕದ ಗಂಟು ದೋಣ್ಯಾಗ, ಎಲ್ಲರೂ ಹೊಳ್ಯಾಗ ದೋಣಿ ನಡೆಸ್ಕೋತ ಹೊಂಟಿದ್ರು. ನಡುವು ದೋಣಿ ಹೋದಾಗ ಗಾಳಿ ಬೀಸ್ತು, ದೋಣಿ ಅಲಗಾಡಕ್ಕೆ ಚಾಲು ಆಯ್ತು. ಆ ದೋಣಿ ನಡ್ಸಾಕ ಒಬ್ಬ ಮನುಷ್ಯ ಇರ್ತಾನಲ್ಲ, ಏನಂತಾರ ಅವಂಗ, ಏನಂತಾರೋ ಮಾತಾಡಿರೋ ಆಗಲಿ ಮಾತಾಡಕತ್ತಿರಲ್ಲ ಶಾಲೆ ಹುಡುಗ, ನಾವಿಕ ಅಂತ ಕರೀತಾರ. ಅವ ಏನಂದ, ಗಾಳಿ ಭಾಳ ಬಿಟ್ಟದೆ, ಅಲೆ ಭಾಳ ದೊಡ್ಡ ಏಳಾಕ ಚಾಲು ಆಗ್ಯಾವು, ಮತ್ತು ಸ್ವಲ್ಪ ತಕ್ಲೀಫ್ ಆಗ್ತದೆ, ಒಂದು ಸ್ವಲ್ಪ ವಜ್ಜೆ ಕಡಿಮೆ ಮಾಡಬೇಕು ಅಂದ. ದೋಣಿ ಒಳಗಿಂದ ವಜ್ಜೆ ಕಡಿಮೆ ಮಾಡಬೇಕು. ಅವ ಚೀನಾದಿಂದ ಬಂದ ಮನುಷ್ಯ ಇದ್ನಲ್ಲ, ಅವ ಪಟ್ಟಂತ ಏನಂದ, ಅದರೊಳಗೆ ಏನು ದೊಡ್ಡ ಮಾತು, ಈ ಪುಸ್ತಕದ ಗಂಟು ಕೆಳಗೆ ಒಗೆದು ಬಿಡ್ತೀನಿ ಅಂದ. ಅವಂಗೆ ಅಷ್ಟ ತಿಳುವಳಿಕೆ ಇತ್ತು. ಆದರೆ ಇಲ್ಲೇನು ಹುಡುಗರು ಇದ್ರಲ್ಲ, ಅವರಂದ್ರು, ಸ್ವಾಮಿ ನಿಲ್ರಿ, 10-20 ಸಾವಿರ ವರ್ಷ ನಮ್ಮ ಹಿಂದಿನ ಹಿರಿಯರು ಜೀವನವನ್ನು ಗಂಧ ತೇಯ್ದು ಸಂಪಾದನೆ ಮಾಡಿದ ಜ್ಞಾನ ಇದು, ಇದನ್ನು ನೀರು ಪಾಲು ಮಾಡಬಾರದು. ಅರೆ ಮತ್ತೆ ದೋಣಿ ಮುಣುಗ್ತದಲ್ಲ, ನೀವೇನು ವಿಚಾರ ಮಾಡಬೇಡ್ರಿ, ನಾನು ಜ್ಞಾನಕ್ಕಾಗಿ ಪ್ರಾಣ ಕೊಡ್ತೀನಿ ಅಂತ ಒಬ್ಬ ಹುಡುಗ ಹರಿಯೋ ಹೊಳ್ಯಾಗ ಜಿಗದ ಪ್ರಾಣ ಬಿಟ್ಟನಂತ. ಅವ ದೋಣಿ ನಡೆಸವನಂತ ಇನ್ನೂ ಒಂದು ಸ್ವಲ್ಪ ವಜ್ಜೆ ಕಡಿಮೆ ಆಗಬೇಕು, ಇನ್ನೊಬ್ಬ ಹುಡುಗ ಜಿಗದ್ನಂತ, ಇನ್ನೂ ಒಂದು ಸ್ವಲ್ಪ ವಜ್ಜೆ ಕಡಿಮೆ ಆಗಬೇಕು, ಇನ್ನೂ ಒಬ್ಬ ಹುಡುಗ. ಹಿಂಗೆ ಜ್ಞಾನ ಉಳಿಬೇಕು, ವಿದ್ಯೆ ಉಳಿಬೇಕು, ಮನಸ್ಸು ಶುದ್ಧ ಆಗಬೇಕು ಅಂತ ಬದುಕಿದ ಜನರ ದೇಶ ಇದು ಭಾರತ ದೇಶ. ಎಂಥ ಆಶ್ಚರ್ಯ. ಹಿಂಗೆ ನೀವು ರಾಜಕೀಯ ಕ್ಷೇತ್ರದಾಗ ಹೋಗ್ರಿ, ಅಲ್ಲಿಯೂ ಎಂಥ ಅದ್ಭುತ ಮುತ್ತು ರತ್ನ ಸಿಗ್ತಾವೆ. ಮೊನ್ನೆ ನಾವು ಜಯಂತಿ ಮಾಡಿದೀವಲ್ಲ ಅಕ್ಟೋಬರ್ 2ಕ್ಕೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಈ ದೇಶದ ಗೃಹ ಮಂತ್ರಿ ಆಗಿದ್ರವರು. ಸ್ವಂತ ಮನಿ ಇರಲಿಲ್ಲರಿ, ಸ್ವಂತ ಮನಿ ಇರಲಿಲ್ಲ ಅವರಿಗೆ. ಎಷ್ಟು ಸ್ವಚ್ಛ ಜನ ನಮ್ಮನ್ನು ಆಳ್ಯಾರ ವಿಚಾರ ಮಾಡ್ರಿ. ಒಂದು ದೇಶದ ಹೋಮ್ ಮಿನಿಸ್ಟರ್, ಗೃಹ ಮಂತ್ರಿ, ಅವ್ರ ಮಕ್ಕಳು ಕಾಲೇಜಿಗೆ ನಡ್ಕೋತ ಹೋಗ್ತಿದ್ರಂತ. ಸ್ವಂತ ಗೃಹ ಮಂತ್ರಿಯ ಮಕ್ಕಳು. ಎಷ್ಟು ಕೈ ಸ್ವಚ್ಛ ಇರ್ಬೇಕು ಆ ಮನುಷ್ಯನು, ಹೇಳ್ರಿ, ಎಷ್ಟು ಕೈ ಸ್ವಚ್ಛ ಇರಬೇಕು ಅಂದ್ರೆ ಎಷ್ಟು ಪ್ರಾಮಾಣಿಕ ಇರಬೇಕು. ಒಬ್ರದ್ದು ದುಡ್ಡು ತಿನ್ನಲಿಲ್ಲ, ಅಧಿಕಾರ ಬೇಕಂತ ಅಪೇಕ್ಷೆ ಪಡಲಿಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ
देखने के लिए इतना छोटा सा, ನೋಡಾಕ ಇಷ್ಟ ಗಿಡ್ಡ ಮನುಷ್ಯ, ಅದ್ರ ಒಳಗೆ ಹೃದಯ ಹೆಂಗಿತ್ತಂದ್ರೆ, ಎಷ್ಟು ಸ್ವಚ್ಛ ಇತ್ತಂದ್ರೆ, ಎಷ್ಟು ಕೈ ಸ್ವಚ್ಛ ಇತ್ತು ಅಂದ್ರೆ, ಎಷ್ಟು ವ್ಯವಹಾರ ಸ್ವಚ್ಛ ಇತ್ತು ಅಂದ್ರೆ, ಸೂರ್ಯ ಚಂದ್ರ ಇರೋ ಮಠ ಲಾಲ್ ಬಹದ್ದೂರ್ ಶಾಸ್ತ್ರಿ ಜೀವಂತಿರ್ತಾರೆ ಎಲ್ಲರೂ ಎದೆ ಅಲ್ಲ. ಸರ್ಕಾರಕ್ಕೆ ಪತ್ರ ಬರೀತಾರೆ ರೀ ಅವರು, ನನ್ನ ಪಗಾರ ಕಡಿಮೆ ಮಾಡ್ರಿ ಅಂತ. ಜಗತ್ನಾಗ ಇಂಥವ್ರು ಎಲ್ಲರೂ ಸಿಗ್ತಾರೆ ಹೇಳ್ರಿ? ಪಗಾರ ಯಾಕೆ ಕಡಿಮೆ ಕೊಡಾಕತ್ತೀರಿ ಅಂತ ಕೆಲಸ ಬಿಟ್ಟು ಸ್ಟ್ರೈಕ್ ಮಾಡೋರು ಎಲ್ಲ ಕಡೆ ಸಿಗ್ತಾರೆ. ಪಗಾರ ಯಾಕೆ ಹೆಚ್ಚಿಗೆ ಕೊಡ್ತೀರಿ ಅಂತ ಸರ್ಕಾರಕ್ಕೆ ಪತ್ರ ಬರೆದಂಥ ಅತ್ಯಂತ ಅಪರೂಪದ ಮುತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ. ಹಿಂಗೆ ನೀವು ಎಲ್ಲಿ ನೋಡಿ ಕಲಾಕ್ಷೇತ್ರದೊಳಗೆ ಸಂಗೀತ. ರಾಮ್ತನು ಪಾಂಡೆ ಅಂತ ಒಬ್ಬ ವ್ಯಕ್ತಿ ಇದ್ರು, ಕೇಳಿರೇನೆ? ಯಾರ ಹೆಸರು ಕೇಳಿರೇನು? ರಾಮ್ತನು ಪಾಂಡೆ. ಮುಂದೆ ಅವ್ರ ಹೆಸರು ಬದಲಿ ಆಗ್ತೈತಿ 14-15ನೇ ಶತಮಾನದಾಗ. ರಾಮ್ತನು ಪಾಂಡೆ ಎಷ್ಟು ದೊಡ್ಡ ವ್ಯಕ್ತಿ ಅಂದ್ರೆ, ಆ ಮನುಷ್ಯ ಹಿಂಗೆ ಬಂದು ನಿಂತು ಹಾಡು ಹೇಳಾಕ ಚಾಲೂ ಮಾಡಿದ ಅಂದ್ರೆ ಆರಿದ ದೀಪ ಹತ್ತುತ್ತಿದ್ದುವಂತ. ಏನ್ರಿ, ದೇವ್ರ ಮುಂದಿಟ್ಟು ದೀಪ ಆರಿತ್ತು ಅಂದ್ರೆ, ಅವ ಹಾಡು ಹೇಳಿದ್ರೆ ದೀಪ ಹತ್ತುತ್ತಿದ್ದು ಅಂದ್ರೆ ಹಾಡಿಗೆ ಎಷ್ಟು ತಾಕತ್ತಿರ್ಬೇಕು ಹೇಳ್ರಿ. ರಾಮ್ತನು ಪಾಂಡೆ ಅವ ಬಯಲಾಗ ನಿಂತ ಹಾಡು ಹೇಳಾಕ ಚಾಲೂ ಮಾಡಿದ ಅಂದ್ರೆ ಮೇಲೆ ಹಾಯುವಂಥ ಮೋಡಗಳು ಮಳಿ ಸುರಿಸ್ತಿದ್ವಂತ. ಅವ 2 ರಾಗ ಮಾಡಿಟ್ಟಾನ, ದೀಪ ಮಲ್ಹಾರ್, ಮೇಘ ಮಲ್ಹಾರ್. ರಾಮ್ತನು ಪಾಂಡೆ ಗೊತ್ತೈತಿ ನಿಮ್ಗೆ? ತಾನ್ಸೇನ್ ಅಂತ ಅವನ ಹೆಸರು ಬದಲಿ ಆಯ್ತು ಆಮೇಲೆ, ದುರ್ದೈವ. ತಾನ್ಸೇನ್ ಅಲ್ಲ ಅವನ ಹೆಸರು ರಾಮ್ತನು ಪಾಂಡೆ. ಅವ ಹಾಡು ಹೇಳಾಕ ಚಾಲೂ ಮಾಡಿದ್ರೆ ದೇವ್ರು ಬಂದು ಆನಂದದಿಂದ ಕೃಪಾ ಮಾಡ್ಬೇಕು. ಹೆಂಗೈತಿ ನೋಡ್ರಿ ನಮ್ದು ದೇಶ. ನೀವು ರಾಜಕೀಯದಾಗ ನೋಡ್ರಿ ಅಲ್ಲಿ ಚಲೋ ಜನ ಅದಾರ, ಶಿಕ್ಷಣದಾಗ ನೋಡ್ರಿ ಚಲೋ ಅದಾರ, ಧರ್ಮ ಕ್ಷೇತ್ರದಾಗ ನೋಡ್ರಿ ಚಲೋ ಅದಾರ. ಎಂತ ರಾಮ್ತನು ಪಾಂಡೆ. ಸೇತು ವಾಹನ ಸಿದ್ಧಿ ಅಂತ ಒಬ್ಬ ಶಿಲ್ಪಿ ಇದ್ದ, ಗೊತ್ತೇ? ಕೇಳಿರಕ್ಕಿಲ್ಲ ನೀವು ಹೆಸರು? ಕೇಳಿರೇನಪ್ಪ? ಕೇಳಬೇಡ್ರಿ, ಇಂಥವೆಲ್ಲ ಹೆಸರು ಕೇಳಬಾರ್ದು, ಇಂಥವೆಲ್ಲ ಕತಿ ತಿಳ್ಕೋಬಾರ್ದು. ಇವೇನು ಎದಕ್ಕಾರ ಉಪಯೋಗ ಅದಾವು? ಇಂಥವೆಲ್ಲ ತಿಳ್ಕೊಬಾರ್ದು. ಅದಾವಲ್ಲ ಅವು ತಿಳ್ಕೊಳ್ಳೋ. ಸೇತು ವಾಹನ ಸಿದ್ಧಿ, ವಿಶ್ವ ವಿಸ್ಮಯ ಪಡ್ಬೇಕು ಹಂಗೆ ಕಲ್ಲಾಗ ಕಲೆ ಅರಳಿಸ್ತಿದ್ದ ಅವನ ಕೈಯಾಗ ಕಲ್ಲು ಕೊಟ್ರೆ ಆ ಕಲ್ಲಿನ್ಯಾಗ ಹೂವ ಮಾಡುವಂಥ ಮನುಷ್ಯ, ಮೂರ್ತಿ ಮಾಡುವಂಥ ಮನುಷ್ಯ, ಶಿಲ್ಪಕಾರ, ಶಿಲ್ಪಿ ರಾಮ್ತನು ಪಾಂಡೆ. 16ನೇ ಶತಮಾನದೊಳಗಡೆ ಅವ ಎಷ್ಟು ಸುಂದರ ಕಟ್ಟಡ ನಿರ್ಮಾಣ ಮಾಡ್ತಿದ್ದ ಅಂದ್ರೆ, ಇವತ್ತು 21ನೇ ಶತಮಾನ ಜಗತ್ತಿನ ಎಲ್ಲ ದೇಶದವರು ಅವ ಕಟ್ಟಿದ ಕಟ್ಟಡ ನೋಡಕ್ಕೆ ಈಗೂ ಬರ್ತಾರೆ. ಸೇತು ವಾಹನ ಸಿದ್ಧಿ ಅವಂದೆಲ್ಲ ಒಮ್ಮೆ ಎಲ್ಲ ಚಂದ ಕಟ್ಟಡ ಕಟ್ಟಿದ, ಎಲ್ಲ ತಯಾರಿ ಆಯಿತು. ಅವನು ರಾಜ ಇದ್ನಲ್ಲ, ರಾಜ ಅವ ದುಷ್ಟಿದ್ದ. ಅವನ ತಲೆಯಾಗ ಏನು ವಿಚಾರ ಬಂತು, ಇವ ಹೊರಗೆ ಉಳ್ದ ಅಂದ್ರೆ ಮತ್ತೊಂದು ಕಟ್ಟಡ ಕಟ್ತಾನ, ನನ್ನ ಕಟ್ಟಡದ ಕಿಮ್ಮತ್ತು ಕಡಿಮೆ ಆಗ್ತದಂತ ಅವನ ಜೊತೆಗಿದ್ದ ಸಹಶಿಲ್ಪಿಕಾರರನ್ನೆಲ್ಲ ತಗೊಂಡು ಹೋಗಿ ಕಾರಾಗೃಹದೊಳಗಿಟ್ಟ, ಜೈಲಿನಾಗಿಟ್ಟ. ಅವ ಅಂದ ಸೇತುವಾನ ಸಿದ್ಧಿ, ನಾ ಹೊರಗಿದ್ರೇನು ಒಳಗಿದ್ರೇನು. ಅವ್ರ ರಾಜ ಬಹಳ ಕ್ರೂರ ಇದ್ದ. ನಮ್ಮ ದೇಶದಾಗ ಭಾಳ ಜನ ಕ್ರೂರ ರಾಜರಾಗಿ ಹೋಗ್ಯಾರ, ಅವ ಏನು ವಿಚಾರ ಮಾಡಿದ, ಇವನ್ನ ಜೈಲಿನೊಳಗಡೆ ಇಟ್ಟರು ಇಷ್ಟು ಧೈರ್ಯದಿಂದ ಅದಾನಲ್ಲ, ಇವಂಗೊಂದು ಕೆಲಸ ಮಾಡ್ಬೇಕಂತ ಹೇಳಿ ಸೇವಕರನ್ನ ಕರೆದು ಎಲ್ಲರಿಗೂ ಆದೇಶ ಮಾಡಿದೆ, ಹೋಗ್ರೋ ಅವ್ರೆಲ್ಲರದು ಕೈಯಾಗಿಂದ ಬೆರಳು ಕತ್ತರಿಸ್ರಿ ಅಂತ. ಹೆಂಗೆ ಕೆಟ್ಟ ಮನಸ್ಸಿರ್ಬೇಕಲ್ಲ. ಸೇತುವಾಹನ ಸಿದ್ಧಿಯ ಕೈಯೊಳಗಿನ ಬೆರಳು, ಸಹಶಿಲ್ಪಿಕಾರದೆಲ್ಲ ಬೆರಳು ಕತ್ತರಿಸಿದ್ರು. ಆಯಿತು, ಒಂದು ಸ್ವಲ್ಪ ದಿವಸ ಆದಮೇಲೆ ಆ ಸೇತುವಾಹನ ಸಿದ್ಧಿ ಎಲ್ಲ ಶಿಲ್ಪಕಾರ ಕರ್ಕೊಂಡು ಒಂದು ಮೀಟಿಂಗ್ ಮಾಡಿದ. ಏನು ಮೀಟಿಂಗ್ ಮಾಡಿದ ಗೊತ್ತೈತೇನು? ನೋಡ್ರು, ಅವನು ನಮ್ಮ ಕೈಯಾಗಿನ ಬೆರಳು ಕತ್ತರಿಸ್ಯಾನ, ಎದೆಯಾಗಿನ ವಿದ್ಯೆ ಕತ್ತರಿಸಿಲ್ಲ. ಇನ್ನು ಮೇಲೆ ನಾವು ಕಾಲಿಂದ ಹೆಂಗೆ ಶಿಲ್ಪ ತಯಾರಿ ಮಾಡೋದು ಕಲಿಯೋಣ ಅಂದ. ಆಮೇಲೆ ಇವ ಬಿಟ್ಟ ಮೇಲೆ ಹೊರಗೆ ಬಂದು ಎಷ್ಟೋ ಕಟ್ಟಡಗಳನ್ನು ಕಾಲಿಂದ ಕೆತ್ತಿ ನಿರ್ಮಾಣ ಮಾಡಿದ್ರು ಅವರು. ಸೇತು ವಾಹನ ಸಿದ್ಧಿ. ಏನ್ರಿ ನಮ್ಮ ದೇಶ ಎಂಥ ಅದ್ಭುತ ದೇಶ. ಹಿಂಗೆ ನಮ್ಮ ದೇಶದ ಇತಿಹಾಸ ಅಂದ್ರೆ ಹಿಂದೆ ಏನೇನು ನಡೆದದ ನಮ್ಮ ದೇಶದೊಳಗೆ, ಇದು ನಮಗೆಲ್ಲರಿಗೂ ಅಭಿಮಾನ ಮೂಡಿಸ್ತದೆ.
ನಮ್ಗೆ ನೋಡ್ರಿ, ನಾ ಈಗ ಒಂದು 4-5 ಘಟನಾ ಹೇಳಿದ ತಕ್ಷಣ ನಿಮಗೆಲ್ಲ ಖುಷಿ ಆಗಲಿಲ್ಲ? ಎಂಥವ್ರು ಇದ್ರಲ್ಲಪ್ಪ ಅಂತ ಅನಿಸ್ಲಿಲ್ಲ? ಆದರೆ ಈಗ ನಾವು ಹಂಗ ಇಲ್ಲ. ಹಿಂದಿನ ಮಂದಿ ಹೆಂಗಿದ್ರೋ ಹಂಗೆ ನಾವಿಲ್ಲ. ದೇಶ ಅದ ಐತಿ, ನೀರದ ಐತಿ, ಗಾಳಿ ಅದ ಐತಿ, ದಿಕ್ಕದ ಐತಿ. ನಾವು ಯಾಕೆ ಬದಲಿ ಆದೆವು? ಪ್ರಶ್ನೆ ಚಲೋ ಇಲ್ಲ? ಹಿಂದೆ ನಮ್ಮ ದೇಶದಾಗ ಅಪ್ಪಂದ್ರೆ ಅವ್ವಂದ್ರೆ ಏನು ಕಿಮ್ಮತ್ತು, ಏನು ಗೌರವ, ಏನು ಭಕ್ತಿ ಇತ್ತು. ಇಂದು ನಮ್ಮ ದೇಶದಾಗ ಅಪ್ಪ ಅಂದ್ರೆ ಅವ್ವ ಅಂದ್ರೆ ಎಷ್ಟು ಮಂದಿ ಕಿಮ್ಮತ್ತು ಕೊಡ್ತೀವಿ, ಎಷ್ಟು ಮಂದಿ ಶ್ರದ್ಧಾ ಭಕ್ತಿ ತೋರಿಸ್ತೀವಿ, ಎಷ್ಟು ಮಂದಿ ಗೌರವ ಕೊಡ್ತೀವಿ ಹೇಳ್ರಿ? ಯಾಕೆ ಹಿಂಗಾತು? ಒಂದು ಕಾಲಕ್ಕೆ ಈ ದೇಶದಾಗ ಒಬ್ಬ ಹುಡುಗ ಅಪ್ಪನ್ನು ಅವನ್ನು ಹೆಗಲ ಮೇಲೆ ಹೊತ್ಕೊಂಡು ತೀರ್ಥಕ್ಷೇತ್ರ ಯಾತ್ರಾ ಮಾಡ್ಯಾನ. ಗೊತ್ತೈತಿ ನಿಮ್ಗೆ? ಭಕ್ತ ಶ್ರವಣ ಕುಮಾರ ಅವನ ಹೆಸರು. ಅವ ನಮ್ಮ ಆದರ್ಶ ಆಗಬೇಕು, ಅವ ನಮಗೆ ನಾಯಕ ಆಗಬೇಕು, ರೋಲ್ ಮಾಡೆಲ್, ಐಕಾನ್. ಹಿ ಶುಡ್ ಬಿ ಅವರ್ ಐಕಾನ್. ಗೊತ್ತೈತಿ ನಿಮಗೆ ಭಕ್ತ ಶ್ರವಣ ಕುಮಾರನ ಕತೆ? ಅವನ ಹೆಗಲ ಮ್ಯಾಗ ಅಪ್ಪ ಅವ್ವ ದೊಡ್ಡ ಕಟ್ಟಿಗೆ ತಗೊಂಡ, ಎರಡು ತುದಿ ಒಂದೊಂದು ಬುಟ್ಟಿ ಕಟ್ಟಿದ, ಒಂದು ಬುಟ್ಟ್ಯಾಗ ಅವನು ಕುಂಡ್ರಿಸಿದ, ಒಂದು ಬುಟ್ಟ್ಯಾಗ ಅಪ್ಪನ ಕುಂಡ್ರಿಸಿದ, ಹೆಗಲ ಮೇಲೆ ಹೊತ್ಕೊಂಡ ಎಲ್ಲ ತೋರಿಸ್ಕೋತ ಹೋದ. ಮಗನ ಹೆಗಲ ಮೇಲೆ ಕುತ್ಕೊಂಡು ತೀರ್ಥಕ್ಷೇತ್ರ ಯಾತ್ರಾ ಮಾಡಿದ ಅಪ್ಪಗೂ ಅವ್ವಗೂ ಕಣ್ಣು ಕಾಣ್ತಿರ್ಲಿಲ್ಲ. ಕಣ್ಣು ಕಾಣೋದಿಲ್ಲ, ನೀವೇನು ನೋಡ್ತೀರಿ ಅಂತ ಮಗ ಕೇಳ್ಬೋದಿತ್ತಲ್ಲ. ಅಲ್ಲ, ನೀವೇನು ನೋಡೋರದಿರಿ ಅಂತ ಅಂದವ ಅನ್ಲಿಲ್ಲ. ಯಾಕೆ? ಅಪ್ಪನ ಆಸೆ ಅವ್ವನ ಆಸೆ ಈಡೇರಿಸೋದು ಮಗನ ಧರ್ಮ. ನಿನಗೇನು ಗೊತ್ತಾಕೈತಿ, ನಿನಗೇನು ತಿಳಿತೈತಿ ಅಂತ ಮಗ ಅಂದ್ರೆ ಅವ ಮಗನ ಅಲ್ಲ, ಮಗಳ ಅಲ್ಲ. ಮತ್ತು ಹಿಂಗಿದ್ದಿದ್ದು ದೇಶ ಹಿಂಗೆ ಯಾಕಾತು? ಎಂಥ ದೇಶ, ಎಂಥ ಮಂದಿ, ಎಂಥ ಆಚಾರ, ಎಂಥ ವಿಚಾರ ಯಾಕೆ ಬದಲಿ ಆತು? 1-2-3 ವಿಚಾರ. ಅವ್ರು ಯಾಕೆ ಹಂಗಿದ್ರಂದ್ರೆ, ಆಗಿನ ಕಾಲಕ್ಕೆ ಹೆತ್ತವರು ಹಿರಿಯರು, ಹೆತ್ತವರು ಅಂದ್ರೆ ಜನ್ಮ ಕೊಟ್ಟವ್ರು, ಹಿರಿಯರು ಅಂದ್ರೆ ಊರನ್ ಮಂದಿ, ಭಾಳ ಚಲೋ ಇತ್ತು. ಅವ್ರು ಏನು ವಿಚಾರ ಮಾಡ್ತಿದ್ರು? ನಮ್ಮ ಮಕ್ಕಳು, ನಮ್ಮ ತರುಣರು, ನಮ್ಮ ಊರ ಮಂದಿ ಸಮರ್ಥರಾಗಬೇಕು, ಸದ್ಗುಣಿಗಳಾಗಬೇಕು, ಸತ್ಯಸಂಧರಾಗಬೇಕು, ಸಹನಾಶೀಲರಾಗಬೇಕು, ಸಚ್ಚಾರಿತ್ರ್ಯವಂತರಾಗಬೇಕು ಅಂತ ವಿಚಾರ ಮಾಡ್ತಿದ್ರು. ಎಲ್ಲ ಅವ್ವ ಎಲ್ಲ ಅಪ್ಪ ಇದ ಕನಸ ಕಾಣ್ತಿದ್ರು, ಬೇರೆ ಏನು ವಿಚಾರ ಮಾಡ್ತಿದ್ದಿಲ್ಲ ಅವ್ರು. ನನ್ನ ಮಗ ಹೆಂಗಿರಬೇಕು ಅಂದ್ರೆ, ಅವ 4 ಮಂದಿಯಾಗ ಹೋದ ಅಂದ್ರೆ, ನನ್ನ ಮಗಳು 4 ಮಂದಿಯಾಗ ಹಾದಳು ಅಂದ್ರೆ, ನನ್ನ ಮಗನ ನೋಡಿ, ನನ್ನ ಮಗಳನ್ನ ನೋಡಿ ಊರ ಮಂದಿ ಎಲ್ಲ ಖುಷಿ ಪಡ್ಬೇಕು, ಹಂಗೆ ಇವ್ರು ಆಗ್ಬೇಕಂತ ವಿಚಾರ ಮಾಡ್ತಿದ್ರು ಅವ್ರು. ನನ್ನ ಮಗ ಸ್ವಾರ್ಥಿ ಆಗಬೇಕು, ನನ್ನ ಮಗ ತಂದಷ್ಟ ವಿಚಾರ ಮಾಡಬೇಕು, ಎಲ್ಲಾರ್ಕಿಂತ ಸಾಹುಕಾರ ಆಗಬೇಕು ಅಂತ ಎಂದೂ ಅವರು ಆಸೆನ ಪಡ್ತಿದ್ದಿಲ್ಲ. ನಮ್ಮ ದೇಶದೊಳಗಡೆ, ನಮ್ಮ ಕರ್ನಾಟಕ ರಾಜ್ಯದೊಳಗಡೆ ಒಂದು ರಾಜಮನೆತನ ಆಗಿ ಹೋಯಿತು, ವಿಜಯನಗರ ಸಾಮ್ರಾಜ್ಯ ಅಂತ. ಕೇಳಿರಿ? ವಿಜಯನಗರ ಸಾಮ್ರಾಜ್ಯ. ಸಂಗಮ, ಸಾಳ್ವ, ತುಳುವ, ಅರವಿಡು 4 ಮನೆತನದವ್ರು ಆಳ್ತಾರೆ. ಪ್ರೌಢದೇವರಾಯ ಅಂತ ಒಬ್ಬ ರಾಜ ಇದ್ದ. ಆ ರಾಜನ ಆಸ್ಥಾನದೊಳಗೆ ಲಕ್ಷ್ಮೀಧರ ಅಮಾತ್ಯ ಅಂತ ಒಬ್ಬ ಮಂತ್ರಿ ಇದ್ದ. ಲಕ್ಷ್ಮೀಧರ ಅಮಾತ್ಯ ಅವ್ರವ್ವ, ಮಂತ್ರಿ ಅವ್ವ, ಆಕೇನು ಸಾಲಿ ಕಲಿತ ಹೆಣ್ಮಗಳಲ್ಲ. ಆ ಹೆಣ್ಮಗಳು ತನ್ನ ಮಗನಿಗೆ ಸಣ್ಣ ಕೂಸಿದ್ದಾಗ ಎದೆಗೆ ಹಚ್ಕೊಂಡು ಹಾಲು ಕುಡಿಸೋ ಕಾಲಕ್ಕೆ ಮಗನ ಕಿವಿ ಹಿಂಡ್ಕೋತ ಹಾಲು ಕುಡಿಸ್ಕೋತ ಕೂಸಿಗೆ ಹೇಳಿದ ಮಾತು ಕಲ್ಲು ಮೇಲೆ ಬರೆದು ಇಟ್ಟಾರ. ಹೆಂಗಿದ್ರೆ ಅವ್ವ ಅಪ್ಪ ಅನ್ನೋ ಸಲುವಾಗಿ ಈ ಮಾತು ಹೇಳ್ತಾ ಇದ್ದೀನಿ ನಾನು. 1411 ಇಸ್ವ್ಯಾಗ, ಲಕ್ಷ್ಯ ಕೊಟ್ಟು ಕೇಳಿಸ್ಕೊಡ್ರಿ, ಇದನ್ನು ಭಾಳ ಚಂದ ಐತಿ. ನಾವು ಯಾಕೆ ಸಮಾಜ ಹಾಳಾಯಿತು, ಯಾಕೆ ಊರು ಹಾಳಾಯ್ತು, ಯಾಕೆ ಮನೆ ಹಾಳಾದು ಅಂತನೂ ವಿಚಾರ ಮಾಡ್ತೀವಿ. ನಾವು ಏನು ಮಾಡ್ತಾ ಇದ್ದೀವಿ ಅಂತ ಗಂಭೀರ ಇಲ್ಲ. ನಾವು ಸಣ್ಣ ಕೂಸಿದ್ದಾಗ ಹಾಲು ಕುಡಿಸ್ಕೋತ ಕೂಸಿಗೆ ಹೇಳಿದ ಮಾತು ಏನಂತಾಳಕ್ಕೆ ಅವ್ವ ಅಂದ್ರೆ, ಕೆರೆಯಂ ಕಟ್ಟಿಸು, ಬಾವಿಯಂ ಸವೆಸು, ದೇವಾಗಾರಮಂ ಮಾಡಿಸು, ಜರೆಯೊಳ್ ಸಿಲ್ಕಿದ ನಾಥರಂ ಬಿಡಿಸು, ಮಿತ್ರರ್ ಗಿಂಬುಕೆ
ನಂಬಿದರ್ಗೆ ನೆರವಾಗು ಶಿಷ್ಟರಂಪರೆ. ಕೂಸಿಗ್ರಿ, ಕೂಸಿಗೇನು ಓದಾಕ್ ಬರ್ತೈತಿ? ಕೂಸಿಗೆ ಓದಾಕ್ ಬರ್ತೈತಿ? ಕೂಸಿಗೆ ಅವು ಹೇಳಿದ ಮಾತು ತಿಳಿತೈತಿ? ತಿಳಿಯಂಗಿಲ್ಲ. ಆದ್ರೆ ಅವು ಆದಾಕಿ ಹಾಲು ಕುಡಿಸ್ಕೋತ ಕೂಸಿಗೆ ಹೇಳಾಕತ್ತೇಳ, ನೋಡಪ್ಪ ಮಗನ, ನಾಳೆ ನೀನು ದೊಡ್ಡವ ಆದಮೇಲೆ 4 ಮಂದಿಗೆ ಉಪಕಾರ ಆಗೋ ಹಂಗೆ ಬದುಕು. 4 ಮಂದಿಗೆ ಉಪಕಾರ ಮಾಡಿದೆ ಅಂದ್ರೆ ಇದಕ್ಕಿಂತ ದೊಡ್ಡ ಧರ್ಮ ಜಗತ್ತಿನಾಗ ಬೇರೆ ಯಾವುದೂ ಇಲ್ಲ. ಹೆಣ್ಮಗಳು ಹೇಳಿದ ಪಾಟ್ರಿ ನಮ್ಮ ದೇಶದಾಗ. ಕೆರೆ ಕಟ್ಟಿಸು, ಯಾರ್ಯಾರು ಅನಾಥರದಾರ ಅವ್ರಿಗೆ ಅನ್ನ ಹಾಕು, ಯಾರ್ಯಾರು ಕಷ್ಟದಾಗದಾರ ಅವ್ರಿಗೆ ಸಹಾಯ ಮಾಡು, ಧರ್ಮದ ದಾರ್ಯಾಗ ನಡಿ, ಸತ್ಯದ ದಾರ್ಯಾಗ ನಡಿ, ದೇಶಕ್ಕೆ ಉಪಕಾರ ಮಾಡು, ಧರ್ಮಕ್ಕೆ ಉಪಕಾರ. ಹಿಂಗೆ ನಮ್ಮ ಹಿಂದಿನ ಹಿರಿಯರು ಹೇಳ್ತಿದ್ರು. ಅದಕ್ಕೆ ಅವರೆಲ್ಲ ಅಷ್ಟು ಚಲೋ ಇದ್ರು. ನಾವು ಹಿಂಗೆ ಹೇಳ್ತೀವಿ, ನಮ್ಮ ಮಗ ನಮ್ಮ ಮಗಳು ಹೊರಗೆ ಹೊಂಟ್ಲಂದ್ರೆ ಏನು ಹೇಳ್ತೀವಿ? ನಿನ್ನ ಹತ್ರ ಏನೈತಲ್ಲ ಯಾರಿಗೂ ಕೊಡಬೇಡ. ಸಾಲಿಗೆ ಹೋಗೋ ಹುಡುಗರಿಗೆ ಅಪ್ಪ ಅವ್ವ ಹೇಳ್ತಾರೆ, ಡಬ್ಬಿ ಯಾರ ಜೊತೆ ಹಂಚ್ಕೋಬೇಡ, ಮುಚ್ಕೊಂಡು ತಿನ್ನು, ಹಿಂದೆ ಹೋಗಿ ಹಿಂದೆ ಹಾಳಾಗಿ. ಅಲ್ಲ ಅರೆ, ಎಲ್ಲಿಂದ ಎಲ್ಲಿಗೆ ಬಂದು ನಿಂತ್ವಿ ನಾವು? ಎಂಥ ಇತಿಹಾಸ, ಎಂಥ ವರ್ತಮಾನ. ಯಾವ ದೇಶದಾಗ ಎಲ್ಲರೂ ಕೂಡಿ ನಕ್ಕೋತ ಹೊಂದಿಕೊಂಡು ಜಾತಿ ಮತ ಪಂಥ ಪ್ರಾಂತ್ಯ ಯಾವುದೂ ಭೇದ ಭಾವ ಮಾಡಲಾರ್ದಂಗೆ ನಡ್ಕೋತ ಇದ್ರೋ ಆ ದೇಶದಾಗ ಇವತ್ತು ಜಗಳಿಲ್ಲ, ಹೊಡೆದಾಟಿಲ್ಲ, ಬಡದಾಟಿಲ್ಲ. ಇಂಥವು ಯಾವ್ದಾರ ಒಂದು ಊರಿದ್ದರೂ ತೋರಿಸ್ತೀರಿ ನನಗೆ? ಈ ಊರಾಗ ಜಗಳಿಲ್ಲಪ್ಪ, ಈ ಊರಾಗ ಏನು ಜಾತಿ ಪಾತಿ ಮಾಡೋಂಗಿಲ್ಲಪ್ಪ, ಈ ಊರಾಗ ಭ್ರಷ್ಟಾಚಾರ ಮಾಡೋದಿಲ್ಲ, ಇಂಥದ್ದು ಒಂದು ಊರು ತೋರಿಸ್ತೀರಿ ನನಗೆ? ಯಾರ? ಏನಾಯ್ತು? ಯಾಕೆ ಹಿಂಗಾತು? ಇದಕ್ಕೆ ಜವಾಬ್ದಾರಿ ಯಾರು? ಈಗ ಸಂಬಂಧಗಳು ಹಾಳಾಗಿ ಹೋಗ್ಯಾವ. ಅವ್ರು ಹೇಳಿದ್ರಲ್ಲ, ಕುಟುಂಬ ಮೌಲ್ಯಗಳನ್ನು ಉಳಿಸ್ಬೇಕು ಅಂತ ನಾವು ಬಡದಾಡ್ತಾ ಇದ್ದೀವಿ. ನಿಮಗೆ ಗೊತ್ತೈತಿ, ಮನಿ ರಣರಂಗಾಗ್ಯಾವ, ಸಮಾಧಾನ ಇಲ್ಲ, ಶಾಂತಿ ಇಲ್ಲ, ಬರೀ ಹೊಡೆದಾಡೋದು, ಬರೀ ಜಗಳ, ಬರೀ ಕೇಳೋದಿಲ್ಲ. ಹಿಂಗಾಗಿ ಥೋಡೆ ಮಂದಿ ಮನೆಗೆ ಹೋಗೋಲ್ರು. ಹನುಮಪ್ಪನ ಗುಡಿಯಾಗ ಉಂಡು ಅಲ್ಲೇ ಮಕ್ಕಳಕ್ಕೆ ಚಾಲೂ ಮಾಡಿ. ಯಾಕೆ ಬೇಕು ಮನಿ ಅಂತ ಯಾಕೆ ಹಿಂಗಾತು? ಯಾಕೆ ಹಿಂಗೆ? 2 ವಿಷಯ ಹೇಳಿದೆ ಈಗ ನಾನು ನಿಮಗೆ. ಒಂದು, ಹಿಂದೆ ನಮ್ಮ ದೇಶ ಭಾಳ ಚಂದಿತ್ತು, ಇಂದು ನಮ್ಮ ದೇಶ ಅಸ್ತವ್ಯಸ್ತ ಆಗ್ಯದ. ತಿಳಿತು? ನಾ ಹೇಳಿದ್ದು ನಿಮಗೆಲ್ಲರಿಗೂ. ಹಿಂದೆ ನಮ್ಮ ದೇಶ ಭಾಳ ಚಂದಿತ್ತು, ಇಂದು ನಮ್ಮ ದೇಶ ಅಸ್ತವ್ಯಸ್ತ ಆಗ್ಯದ. ಮತ್ತು ಮುಂದಿನ ಗತಿ ಏನು? ಹಿಂದೆ ನಮ್ಮ ಹಿರಿಯರು ಭಾಳ ಚಂದ ಇದ್ರು, ಇಂದು ನಾವು ಹಂಗಿಲ್ಲ. ಹಿಂದೆ ಹೆಂಗಿತ್ತು? ಊರಾಗ ಒಬ್ಬ ಹಿರಿಯ ಕೈ ಮಾಡಿ ಹೇಳಿದ ಅಂದ್ರೆ ಮುಗೀತು, ಖಲಾಸ್. ಅದ್ರ ಮುಂದೆ ಯಾರೂ ಮಾತಾಡ್ತಿದ್ದಿಲ್ಲ, ಎಲ್ಲ ಅದನ್ನು ಶಿರಸ ವಹಿಸಿ ಪಾಲಿಸ್ತಿದ್ರು. ಈಗ ಯಾರು ಏನು ಹೇಳಿ ಅವ್ರೇನು ಹೇಳ್ತಾರೆ? ಊರೆಲ್ಲ ಅವ್ರಿಗೆ ಬರೆದು ಕೊಟ್ಟೈತೇನು? ನಮ್ದೇನು ಇಲ್ಲ ಊರಾಗ, ನಮ್ದೇನು ಕಿಮ್ಮತ್ತ ಇಲ್ಲ ಅಂತೀವಿ. ಯಾಕೆ ಅಂದ್ರೆ ಸಾಲಿ ಕಲಿತು ಹೆಚ್ಚು ಶಾಣೆ ಆದಿವೇನು? ಸಾಲಿ ನಮ್ಮನ್ನು ಹಾಳು ಮಾಡ್ತೇನು? ಹಿಂದೆ ಕಲೀಲಾರ್ದವ್ರು ಇದ್ರು, ಹಿರಿಯರು ಅಂದ್ರೆ ತಲೆ ಬಗ್ಗಿಸಿ ನಡೀತಿದ್ರು. ಇಂದು ಕಲಿತವ್ರು ಅದೀವಿ, ಹಿರಿಯರ ತಲೆ ಬಗ್ಗಿಸಿ ಹೊರಗೊಂಟಾರ. ಹಿರಿಯರ ಹೊರಗೊಂಟಾರ್ರಿ ನಮ್ಮನ್ನು ನೋಡಿ. ಯಾಕೆ ಬೇಕಪ್ಪ ಇವು ಕುರಿದು ಅಂತ. ಮತ್ತು ಏನು ಮಾಡ್ಬೇಕು ಹಂಗಾರೆ? ನಾವು ಎಲ್ಲಿ ತಪ್ಪಿದ್ವಿ? ಅವು 1-2-3 ವಿಚಾರ ನಿಮ್ಮ ಮುಂದೆ ಹೇಳ್ತೀನಿ. ಒಂದನೇದು, ಎಲ್ಲಿ ತಪ್ಪಿದೆವು ಅಂದ್ರೆ, ನಾವು ಹಿಂದಿಂದ ಏನೇನು ನಡ್ಕೊಂಡು ಬಂದಿತ್ತೋ ಅದನ್ನೆಲ್ಲ ಉಪೇಕ್ಷೆ ಮಾಡಿದ್ವಿ. ಮಾಡಬಾರ್ದು. ನಮ್ಮ ಇತಿಹಾಸ, ಪರಂಪರೆ, ಆಚಾರ ವಿಚಾರ, ಆಹಾರ, ಉಡಿಗೆ ತೊಡಿಗೆ, ಉತ್ಸವ, ನಂಬಿಕೆಗಳನ್ನು ಬಿಡಬಾರ್ದು. ಯಾರು ಬೇಕಾದವ್ರು ಏನು ಬೇಕಾದ್ದು ಹೇಳಿ, ಹಿಂದಿಂದ ಏನೇನು ನಡ್ಕೊಂಡು ಬಂದೈತೋ ಅದನ್ನು ನಾವು ಬಿಡಬಾರ್ದು. ಹಂಗಂತ ಕಂದಾಚಾರ ಮಾಡಬೇಕು ಅಂತ ನಾ ಹೇಳಕತ್ತಿಲ್ಲ, ಮೌಢ್ಯ ಮುಂದುವರಿಸಬೇಕು ಅಂತ ಹೇಳಕತ್ತಿಲ್ಲ. ನಮ್ಮ ಹಿರಿಯರ ವಿಚಾರ ಎಷ್ಟು ಚಂದ ಇದ್ದವ್ರಿ, ಎಷ್ಟು ಚಂದ. ಎಂಥ ಆಹಾರ ಊಟ ಮಾಡ್ತಿದ್ರು. ನಿಮ್ಮ ಊರಾಗ ಒಂದಿಷ್ಟು ಮಂದಿ ಹಿರಿಯರು ಅದಾರ ನೋಡ್ರಿ, 75-80 ವರ್ಷದ ವಯಸ್ಸಾಗೈತೆ ಅವ್ರಿಗೆ. ಅವ್ರು ಇನ್ನೂ ಶರೀರ ಗಟ್ಟಿ ಅದಾವು, ಕಣ್ಣಿಗೆ ಚಲೋ ಅದಾವು, ಕಿವಿ ಚಲೋ ಅದಾವು, ಹಲ್ಲು ಚಲೋ ಅದಾವು. ಯಾಕೆ? ಚಲೋ ಊಟ ಮಾಡ್ಯಾರ. ನಮ್ಮವ 30-35 ವರ್ಷಕ್ಕೆ ನಮ್ಮ ಹಲ್ಲು ಹೊಂಟವು, ಕಣ್ಣು ಹೊಂಟವು, ತಲೆ ಅಂತೂ ಮೊದಲ ಕೆಟ್ಟೈತಿ, ಅದು ಬೇರೆ.
ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಹಿಂದಿನಿಂದ ನಮ್ಮ ಹಿರಿಯರು ಏನೇನು ಪಾಲಿಸಿಕೊಂಡು ಬಂದಾರೋ ಅದನ್ನು ಉಪೇಕ್ಷೆ ಮಾಡಬಾರ್ದು, ನಿರ್ಲಕ್ಷ್ಯ ಮಾಡಬಾರ್ದು. ನಮ್ಮ ಆಸ್ತಿರಿ ಅದು. ಈಗ ಇಲ್ಲೊಂದು ಗುಡಿ, ಹನುಮಪ್ಪನ ಗುಡಿ, ಎಂಥ ಚಂದ ಗುಡಿ ಐತಿ ನೋಡ್ರಿ. ಈ ಗುಡಿಯಾಗ ಏನೋ ಒಂದು ಹಬ್ಬ ಇರ್ತೈತಿ ಅಂತ ಇಟ್ಕೊಳ್ರಿ. ಆಯ್ತು ಬಿಡು, 4 ಮಂದಿ ಹೋಗ್ಯಾರಲ್ಲ, ನಾಳೆ ಹೋಗಿ ಏನು ಮಾಡೋದೈತಿ ಅಂತ ನಾವು ಒಬ್ಬ ದಂಡಿಗೆ ನಿಂತೆ ಅಂದ್ರೆ ಅಪಚಾರ ಅಲ್ಲ, ಅದು ಅಪಚಾರ ಅಲ್ಲ. ನಮ್ದು ರೀ ಗುಡಿ, ನಮ್ಮದು ಹಬ್ಬ, ನಮ್ಮದು ಜಾತ್ರೆ, ನಮ್ಮದು ಉತ್ಸವ, ನಮ್ಮದು. ಹಂಗೆ ನಮ್ಮ ತಲೆಯಾಗ ವಿಚಾರ ಬರಬೇಕು. ಮೊದಲನೇದು, ನಮ್ಮ ಊಟನ ಆಗಿರ್ಬೇಕು. ನಮ್ಮ ಊಟ ಅಂದ್ರೆ ತಿಳಿತಾನೆ ನಿಮಗೆ? ನಮ್ಮ ಊಟ ಅಂದ್ರೆ ಏನು ಗೊತ್ತಾಯ್ತು? ನಮ್ಮ ಊಟ ಅಂದ್ರೆ ನಾವೇನು ಸೇವನೆ ಮಾಡ್ತೀವಿ ಆಹಾರ, ಅದು ನಮ್ಮ ಆಹಾರ ಪದ್ಧತಿನೇ ಇರಬೇಕು, ನಮ್ಮದು ಆಹಾರ. ಇಷ್ಟು ಮಂದಿ ಕೂತೀವಿ ನಾವೆಲ್ಲರೂ, ನಾವೇನು ಈಗ ಊಟ ಮಾಡ್ತೀವಲ್ಲ, ಊಟ ನಮ್ಮದು ಇಲ್ಲಿ. ಈಗ ಊಟನೂ ನಮ್ಮದಿಲ್ಲ, ಊಟ ಮಾಡೋ ಪದ್ಧತಿ ನಮ್ಮದಿಲ್ಲ. ಏನ್ರಿವ ಬರೋಬ್ಬರಿ ಐತೇನ್ರಿವ ಹೆಣ್ಮಕ್ಳನ್ನ ಹೇಳೋದು? ನಮ್ಮ ಅಡುಗೆ ಮನೆನೂ ಬದಲಿ ಆಗ್ಯಾವು, ಅಡುಗೆನೂ ಬದಲಿ ಆಗ್ಯಾವು. ಹಿಂಗೆ ಚಟ್ ಪಟ್ ಅಂತ ತಯಾರಿ ಆಗ್ಬೇಕು ಅಂಥವು ಅಡುಗೆ ಬಂದವು. ಅವೇನು ಅಡುಗೆ? ಅದನ್ನು ತಿಂದೇನು ತಾಕತ್ತು ಬರ್ತೈತೆ? ಟಿವಿಯಾಗೂ ತೋರಿಸ್ತಾರೆ, 2 ನಿಮಿಷದಲ್ಲಿ ನಿನಗೆ ಮಾಡಿ ಹಾಕುತ್ತೇನೆ ಅಂದ್ರೆ ತಿಂದು ಏನು ಬಲವಾನ ಆಗವ, ತಿಂದು ಏನು ಬಲವಾನ ಆಗವ? ವೆಯ್ಟ್ ಫಾರ್ 2 minutes, ಇಟ್ ವಿಲ್ ಬಿ ರೆಡಿ. 2 ನಿಮಿಷ ಎಲ್ಲ 2. ಮಾಡಬೇಡ. ಜೈಸೆ ಅನ್ ವೈಸೆ ಮನ್ ಅಂತ ಒಂದು ಮಾತೈತಿ. ನಾವು ತಿನ್ನೋ ಅನ್ನ ಹೆಂಗಿರ್ತೈತಲ್ಲ, ನಮ್ಮ ಮನಸ್ಸು ಹಂಗಿರ್ತೈತಿ. ಏನು ತಿಂತ ಇದ್ದೀವಿ ಹೇಳ್ರಿ ನಾವು? ಎಂದರ ಒಂದು 6 ತಿಂಗಳಿಗೋ ವರ್ಷಕ್ಕೆ ಏನೋ ಭಾಳ ಬೇಸರ ಆಗಿತ್ತಪ್ಪ, ಒಂದಿಟ್ಟು ಹೊರಗಿಂದ ಒಮ್ಮೆ ಏನಾರ ತಂದು ತಿಂದಿವಪ್ಪ, ನಡೀತೈತಿ. ದಿನ ಅದ ಸಂಜೆ 6 ಆದ್ರೆ ಬದಿಯಾಕೆ ಚಾಲೂ ಮಾಡ್ಯಾರ ಬೈಕ್ ಹೊಂಟ್ರ. ಅವು ಏನೋ ಅದಾವಲ್ಲ, ಅವಕ್ಕೇನಂತಾರಲ್ಲ, ರಾತ್ರಿ ಇರ್ತಾವಲ್ಲ ಊಟದ್ದು. ಪಾಪ ನಿಮ್ಮೂರಾಗ ಇಲ್ಲಿ ಕಾಣ್ತೈತಿ, ಹೋಗೋದಿಲ್ಲ ನೀವು ಪಾಪ. ದಾಬಾ ಅಂತ. ಏನು ದಾಬಾ? ಎಲ್ಲರ ತಿಂದು ಎಲ್ಲರ ಕುಡಿದು ಬಂದು ದಬಾ ಎಲ್ಲಿ ಬೀಳ್ತಾರಲ್ಲ ಅದಕ್ಕೆ ದಾವ ಅಂತ ಕರೀತಾರೆ. ನೋಡ್ರಿ, ಮನ್ಯಾಗ ಅವು ಅದಾಳ, ಅಕ್ಕ ಅದಾಳ, ತಂಗಿ ಅದಾಳ, ಹೆಂಡತಿ ಅದಾಳ, ಮಗಳದಾಳ, ಹೊರಗೆ ಹೋಗಿ ಊಟ ಮಾಡೋ ಜರೂರತ್ ಏನೈತಿ? ಆಹಾರ, ನಮ್ಮ ಆಹಾರ ಮಾಡೋ ಪದ್ಧತಿ. ಮನ್ಯಾಗ ಮಂದಿ ಎಲ್ಲ ಕೂಡಿ ಕುತ್ಕೊಂಡು ಊಟ ಮಾಡ್ಬೇಕು. ಎಷ್ಟು ಮನ್ಯಾಗ ಮಂದಿ ಎಲ್ಲರೂ ಕೂಡಿ ಕುತ್ಕೊಂಡು ಊಟ ಮಾಡ್ತಾರಪ್ಪ? ಯಾರ್ಯಾರು ಟೈಮ್ ಟೇಬಲ್ನಾಗ ಯಾರ್ಯಾರು ಯಾವಾಗ ಇರ್ತೈತೆ ಬರ್ತಾವು, ನೀಡ್ಕೊಂತವು. ಆಕನ ಐತೇವ ಅಂತ ಕೇಳ್ತಾರೆ ಹೊರಗೆ ಕುಂತಾರೆ. ಅಂದ್ರೆ ಇತ್ತಂದ್ರೆ ಒಳಗೆ ಹೋಗ್ತೀನಿ, ಇಲ್ಲಾಂದ್ರೆ ಹೆಂಗೂ ಐತಿಲ್ಲ. ಅಲ್ಲಿ ನಮ್ಮಲ್ಲಿ ಚಿಕ್ಕಲವಾಡ ಅಂತ ಒಂದು ಊರಿದೆ, ನಿಪ್ಪಾಣಿ ಬಾಜು, ರಾಂಪುರ್ ಚಿಕ್ಕಲವಾಡ. ಒಮ್ಮೆ ಯಾವಾಗ ಹೋದ್ರೆ ನೋಡಿ ಬರ್ರಿ. ಇದನ್ನು ಗುಡಿ ಪಡಿ ನೋಡಕ್ಕೆ ಹೋಗ್ಬೇಡ್ರಿ, ಇಂಥವು ನೋಡಕ್ಕೆ ಹೋಗ್ರಿ. ಅಲ್ಲಿ ಒಂದು ದಾಬಾ ಐತಿ, ಹೆಸರು ಎಷ್ಟು ಚಂದ ಇಟ್ಟಾರ ಅದಕ್ಕೆ, ನಿವಾಂತ ದಾಬಾ. ಅಂದ್ರೆ ಮನಿ, ಊರು, ಸಮಾಜ ಸತ್ಯನಾಶ ಆಗೋಲ್ತಕ್ಕ ನಾವು ನಿವಾಂತಿರ್ಬೋದು. ಹುಚ್ಚರ, ಇದಾಗಬಾರ್ದು. ಮಕ್ಕಳಿಗೆ ಕೊಡೋ ಆಹಾರ ಸ್ವಚ್ಛ ಆಹಾರ ಇರಬೇಕು, ಯೋಗ್ಯ ಆಹಾರ ಇರಬೇಕು. ಈಗ ಇವ್ರಿಗೆ ಮುಂದೆ ಕೂತಾರಲ್ಲ, ಈ ಊರ ಆಸ್ತಿರಿ ಇವರು, ಈ ದೇಶದ ಆಸ್ತಿ ಇವರು. ಇವ್ರ ಮೈಯಾಗ ಏನು ಅನ್ನ ಹೋಗ್ತೈತಿ, ತಲೆಯಾಗ ಏನು ವಿಚಾರ ಹೋಗ್ತೈತಿ, ಹಂಗೆ ಇವ್ರು ಬೆಳೀತಾರ. ಸಂಜೆ ಮನೆಗೆ ಬಂದ ತಕ್ಷಣ ಇವರು ಭಾಳ ಬೇರೆಕಿರ್ತಾರೆ. ತಿನ್ನಾಕೋಡ್ ಅಂತಾರೆ ಇವ್ರು. ಅಂತಿರಲ್ಪ, ನಾ ಸಾಲಿಗೆ ಹೋಗ್ಬೇಕಾರೆ ತಿನ್ನಾಕೋಡ್, 5 ರೂಪಾಯಿ 10 ರೂಪಾಯಿ ಗೊತ್ತೈತಿ ನಿಮ್ಗೆ? ಮತ್ತು ಅಪ್ಪ ಅವ್ವ ನಾವು ಹೆಂಗಾಗ್ಯವಿ, ಏನರ ತಿಂದು ಹೋಗಲ್ತ. ಮೊದಲು ಮನೆಯಾಗಿಂದ 5 ರೂಪಾಯಿ ಕೊಟ್ರೆ ಇವ್ರು 5 ರೂಪಾಯಿ ತೊಗೊಂಡು ಹೋದ ಊಟ್ಲೆ ಅಂಗಡಿಯಾಗಿ ಇವ್ರಿಗೆ ವೆಲ್ಕಮ್ಗೆ ಸರ ಹಾಕಿರ್ತಾರೆ ನೋಡ್ರಿ, ಚೆಂಡು ಹೂವಿನ ಗತಿ. ಅವನು ಒಂದು ಜಗ್ಗಿದ್ರೆ ಅವನು ತಿನ್ನಕ್ಕೆ ಚಾಲೂ ಮಾಡಿದ್ರೆ ಏನವು ಏನ್ರವು ಇವ್ರು ಕುರ್ಕುರಿ ತಿಂದು ಕುರ್ರು ಮಾಡ್ಕೊತ ಹೋದ್ರೆ ದೇಶ ಕಾಯೋರು ಯಾರು, ಧರ್ಮ ಕಾಯೋರು ಯಾರು, ಊರಿಗೆ? ನಾವೇನು ತಿಂದಿಲ್ಲ. ನಾವು ಸಣ್ಣವರಿದ್ದಾಗ ಶಾಲೆಯಿಂದ ಮನೆಗೆ ಬಂದ್ಬಿಟ್ಲೆ ಯವ್ವ ತಿನ್ನಾಕಬೇಕು ಅಂತಿದ್ವಿ. ನಾವು ತಿನ್ನಾಕಬೇಕು ಅಂದ್ಬಿಟ್ಲೆ ನಮ್ಮವ್ವ ಏನನ್ನಕ್ಕೆ ಹೋಗು ಮಾರಿ ತೊಗೊಂಬ ಅಂತಿದ್ದಳು. ಸ್ವಚ್ಛಗೆ ಮುಖ ತೊಗೊಂಬರ್ತಿದ್ವಿ. ವಿಭೂತಿನೋ ಕುಂಕುಮನೋ ಭಂಡಾರನೋ ಹಣಿಗೆ ಏನಾರ ಹಚ್ಕೋತಿದ್ವಿ, ನಮಸ್ಕಾರ ಮಾಡ್ತಿದ್ವಿ. ಹಿಡಿ ಅನ್ನಕ್ಕೆ, ತಿನ್ನಾಕ ಕೊಡೋಕ್ಕೆ ಏನು ಕೊಡೋಕ್ಕೆ? ಒಂದು ಬೊಗಸಿ, ಒಂದು ಹಿಡಿ ಹುರಿದಿದ್ದ ಶೇಂಗಾ ಕಾಳು ಕೊಡ್ತಿದ್ದವು. ಅವು
ಕಿಸೆಗೆ ಬಕ್ಕಣ ಇರ್ತಿದ್ವು. ಬಕ್ಕಣ ಅಂದ್ರೆ ಗೊತ್ತಿಲ್ಲ, ಕಿಸೆ ನಾವು ಹಾಕೊಳ್ಳೋ ಬಟ್ಟೆಗೆ ಚಡ್ಡಿಗೆ ಅದ್ರಾಗ ಹಾಕಕ್ಕೆ ಶೇಂಗಾ ಕಾಳು. ಮತ್ತು ಶೇಂಗಾ ಕಾಳು ಕೂಡ ತಿನ್ನಕ್ಕೆ ಒಂದು ಕಣ್ಣಿ ಬೆಲ್ಲ ಗೊತ್ತೈತಿಲ್ಲ. ಅದು ಬೆಲ್ಲ ಹೆಂಗೆ ಮೆತ್ತನ ಬೆಲ್ಲ ಎಡಗೈ ಅಂಗೈಯಾಗಿಟ್ಟು ಒಂದು ಜಗ್ಗಿ ಬಿಟ್ರೆ ಅದಲ್ಲೇ ಪೇಸ್ಟ್ ಹಾಕಿತ್ತು, ಮೆತ್ಗೆಂತಿತ್ತು. ನಾವು ಸಂಜೆ ಮುಂದೆ ಊರು ತುಂಬ ತಿರುಗಾಡ್ಕೋತ 2 ಕಾಳು ಬಾಯಾಗ 2 ಜುರಿ ಜಗ್ಗೋದು ತಿಂದು ಬಂದು ಹೆಂಗೆ ಹುಲಿ ಒಂದು ದೊಡ್ಡ ಕೊಡ ನೀರು ಇಷ್ಟಿಷ್ಟು ದೊಡ್ಡ ಕಟ್ಟಿಗೆಗೆ ಹೊತ್ಕೊಂಡ್ಬರ್ತಿದ್ವಿ. ಮನ್ಯಾಗ ಕೆಲಸ ಮಾಡ್ತಿದ್ವಿ. ಇವು ಏನು ಮಾಡ್ತಾವೆ ಹೇಳಿ, ಕುರ್ರ. ಹಾಂ, ಇನ್ನೊಮ್ಮೆ ಹೇಳ್ತೇನೆ ಕೇಳಿಸ್ಕೋರಿ. ನಿಮ್ಮ ಮಕ್ಕಳಿಗೆ ಇಂಥವೇನಾರ ಅಗದಿ ಕನಿಷ್ಠ ಅಭ್ಯಾಸ ನೀವು ಇಟ್ರಿ ಅಂದ್ರೆ ನಿಮ್ಮ ಮನೆತನದ ಭವಿಷ್ಯ ನೀವ ಹಾಳು ಮಾಡಿದಂಗೆ. ಕೊಡಬೇಡ್ರಿ ಅವ್ರಿಗೆಲ್ಲ ಇಂಥವು ತಿನ್ನಕ್ಕೆ. ಅವ್ರು ಜರ ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ನೀವು ಕೊಡಲಿಲ್ಲ ಅಂದ್ರೆ ನಾ ಸಾಲಿ ಹೋಗಲ್ ನೋಡು ಅಂತಾರೆ. ನಡಿ ಹೊಲಕ್ಕೆ ಹೋಗೋಣನ್ರಿ ತಾವು ಹೋಗ್ತಾರೆ. ಅವ್ರು ಹೇಳಿದ್ದು ಕೇಳಬೇಡ. ಇನ್ನು ಅವ್ರು ಹಾಕ್ಕೊಳ್ಳೋ ಅವ್ರೇನು ಅರಿವಿ ಹಾಕೋತಾರಲ್ಲ, ಒಂದು ಸ್ವಲ್ಪ ಸುಸಂಸ್ಕೃತಿ ಇರಲಿಪ್ಪ. ಸ್ವಾತಂತ್ರ್ಯದ ಹೆಸರಿನ್ಯಾಗ, ಸ್ವೇಚ್ಛಾಚಾರದ ಹೆಸರಿನ್ಯಾಗ ಎಂಥವು ಬೇಕಂತ ಅರಿವಿ ಮಕ್ಕಳು ಹಾಕ್ಕೊಳ್ಳೋದು ಆಗಬಾರ್ದು. ಆಹಾರ ಚಲೋ ಇರಬೇಕು, ಅವ್ರದ್ದು ಉಡುಗೆ ತೊಡುಗೆ ಚಲೋ ಇರಬೇಕು. ಇನ್ನು ಭಾಳ ಮುಖ್ಯವಾದ ವಿಚಾರ ಏನು ಅಂದ್ರೆ, ನಮ್ಮ ಮಕ್ಕಳು ಎಂಥವ್ರ ಜೊತೆ ಆಟ ಆಡ್ತಾರೆ ಸಂಘ ನೋಡಬೇಕು. ಅವ್ರಿಗೆ ಚಲೋರ ಜೊತೆ ಗೆಳೆತನ ಮಾಡೋದು ಹೇಳಬೇಕು. ಇನ್ನು ರೊಕ್ಕದ ಕಿಮ್ಮತ್ತು ಹೇಳಿಕೊಡ್ಬೇಕು ಮಕ್ಕಳಿಗೆ. ರೊಕ್ಕದ ಕಿಮ್ಮತ್ತು ಅಂದ್ರೆ ಗೊತ್ತೈತೇನು ನಿಮಗೆ? ದೊಡ್ಡವ್ರಿಗೆ ತಿಳಿತಿಲ್ಲ. ಹ್ಞೂ ಅವರನ್ರಿ. ರೊಕ್ಕದ ಕಿಮ್ಮತ್ತು ಅಂದ್ರೆ ಗೊತ್ತೈತಿ. ಒಬ್ಬ ಹೆಣ್ಮಗಳು 200 ರೂಪಾಯಿ ಕೂಲಿ ತರಬೇಕಾದ್ರೆ ಮುಂಜಾನೆ 8ರಿಂದ ಮಧ್ಯಾಹ್ನ 3 ಮಟ್ಟ ಬಿಸಿಲಾಗ ಹೊಲದಾಗ ಕಳೆ ತೆಗಿಬೇಕು. ಬರೋಬ್ಬರಿ ಇಲ್ಲ ನಾ ಹೇಳೋದು? ಒಬ್ಬ ಪುರುಷ, ಒಬ್ಬ ಗಣಮಗ 500 ರೂಪಾಯಿ ಕೂಲಿ ತರ್ಬೇಕಂದ್ರೆ 8 ತಾಸು ಬೇರೆ ಅವ್ರ ಹತ್ರ ದುಡಿಬೇಕು. ಮತ್ತು ಇದು ಹುಡುಗರಿಗೆ ಗೊತ್ತಾಗೋದು ಬೇಡ. 100 ಕೊಡ್ಲಾ 50 ಕೊಡ್ಲಾ ಅಂದ ತಕ್ಷಣ ಕೊಟ್ಟು ಕಳಿಸ್ಬಿಡ್ದ? ಕೊಡೋದಿಲ್ಲ. ಊಟಕ್ಕೆ ಕುತ್ಕೊಂಡಾಗ ಹೇಳ್ರಿ ಅವ್ರಿಗೆ, ನೋಡಪ್ಪ 50 ರೂಪಾಯಿ ದುಡಿಬೇಕಂದ್ರೆ ಮೈಯಾಗಿನ ಎಲವೆಲ್ಲ ಸವಿಸ್ಬೇಕು, ಹೆಂಗೆ ಬೇಕಂಗೆ ಖರ್ಚು ಮಾಡಬೇಡ ಅಂತ ಮಕ್ಕಳಿಗೆ ಕಲಿಸ್ಬೇಕು ನಾವು. ರೊಕ್ಕದ ಕಿಮ್ಮತ್ತು ಕಲಿಸ್ಬೇಕು, ಸಂಬಂಧದ ಕಿಮ್ಮತ್ತು ಕಲಿಸ್ಬೇಕು. ಅಜ್ಜ ಅಂದ್ರೇನು, ಆಯ್ ಅಂದ್ರೇನು, ಅವ್ವ ಅಂದ್ರೇನು, ಅಪ್ಪ ಅಂದ್ರೇನು, ತಾತ್ಯ, ದೊಡ್ಡಪ್ಪ, ಚೀಗವ್ವ, ಅಣ್ತಂದಿರ ಕಿಮ್ಮತ್ತೇನು, ಅಕ್ಕಂಗಿರ ಕಿಮ್ಮತ್ತೇನು ಮಕ್ಕಳಿಗೆ ಕಲಿಸ್ಬೇಕು. ನಾವು ಪಾಲಿಸ್ಬೇಕು. ಇಲ್ಲ ಅಂದ್ರೆ ಹಿಂಗೆ 4-5 ಮಂದಿ ದುಡಿತಿರ್ತಾರ, ನಾವೆಲ್ಲ ನಿಂತ್ಕೊಂಡು ನೋಡ್ತಿರ್ತೀವಿ. ದೇಶ ಕಾಪಾಡೋಕೆ ಯಾರ ಕೈಲೂ ಆಗಲ್ಲ. ದೇಶ ಉಳಿಬೇಕು, ಧರ್ಮ ಉಳಿಬೇಕು ಅಂದ್ರೆ ಪ್ರತಿಯೊಬ್ಬರೂ ನಮ್ಮ ಪಾಲಿನ ಕರ್ತವ್ಯ ಮಾಡಬೇಕು. ನಮ್ಮ ಕುಟುಂಬಗಳನ್ನು ಉಳಿಸ್ಕೋಬೇಕು. ಅದಕ್ಕೆ ಇದು ಸಣ್ಣ ಊರೈತಿ, ಬಾವುಚಿ ಸಣ್ಣ ಊರೈತಿ, ಕಡಿಮೆ ಜನ ಅದಿರಿ. ಅಲಕ್ಷ್ಯ ಮಾಡಬೇಡ್ರಿ. ಭವಿಷ್ಯದ ಬಗ್ಗೆ ಸ್ವಲ್ಪ ಗಂಭೀರ ಆಗಬೇಕು. ಇಂಥವೆಲ್ಲ ಸಣ್ಣ ಕೇಳಕ್ಕೆ ಭಾಳ ಸಣ್ಣ ವಿಷಯ ಇದೆ. ಏನು ಕುರ್ಕುರಿ ತಿಂದ್ರೆ ಏನು ಆಕೈತಿ? ಏನಾಗೋದಿಲ್ಲ. ಸಂಸ್ಕಾರ ಕಡಿಮೆ ಆಗ್ತೈತಿ, ಸಂಸ್ಕೃತಿ ಕಡಿಮೆ ಆಗ್ತೈತಿ, ಆರೋಗ್ಯ ಹಾಳಾಗ್ತೈತಿ, ರೊಕ್ಕ ಹೋಗ್ತಾವೆ. ಅವ್ರು ಅಂದ್ರಲ್ಲ, ನಮ್ಮ ಮನ್ಯಾಗ ರೊಟ್ಟಿ ಮಾಡಿ ತಿನ್ನೋದಕ್ಕೂ ಹೋಟೆಲ್ದಾಗಿಂದ ರೊಟ್ಟಿ ತಂದು ತಿನ್ನೋದಕ್ಕೂ ವ್ಯತ್ಯಾಸ ಎಷ್ಟದ? ಹುಡುಗರು ಏನರ ತಿಂತಾವಂದ್ರೆ ಮನ್ಯಾಗ ತಯಾರಿ ಮಾಡ್ರಲ್ಲ. ಹುರಿದು ಕಾಳು ಕೊಡ್ರಿ, ಸಣ್ಣ ಉಂಡೆ ಕಟ್ಟಿ ಕೊಡ್ರಿ, ಹಣ್ಣು ಹಂಪಲ ಕೊಟ್ಟು ತಿನ್ನಿಸ್ರಿ, ಕಾಯಿಪಲ್ಯ ತಿನ್ನಿಸ್ರಿ. ನಮ್ಮ ಹುಡುಗರು ಊಟಕ್ಕೆ ಕೂತ್ರ ತಾಟ್ನಾಗ ಏನು ಇಟ್ಟಿರ್ತಾರೆ ಅದಕ್ಕಿಂತ ಹೆಚ್ಚಿಗೆ ಹೊರಗೆ ಇಟ್ಟಿರ್ತಾರೆ. ಉಳ್ಳಾಗಡ್ಡಿ ಆರಿಸಿ ಹೊರಗಿಡ್ತಾರೆ, ಕರಿಬೇವು ಆರಿಸಿ ಹೊರಗಿಡ್ತಾರೆ, ಕೊತ್ತಂಬರಿ ಇಡ್ತಾರೆ, ಬದ್ನಿಕಾಯಿ. ಪುಣ್ಯಕ್ಕೆ ತಾಟ್ ಒಂದು ತೆಗೆದು ಹೊರಗೆ ಇಟ್ಟಿಲ್ಲ, ಅದೊಂದು ಇನ್ನೇನು ದೇವರ ಕಾಪಾಡ. ಹಿಂಗೆ ಆಗಬಾರ್ದು. ಅದಕ್ಕೆ ಇಲ್ಲಿ ಸೇರಿರುವಂಥ ಎಲ್ಲ ದೈವಕ್ಕೆ, ಹಿರಿಯರಿಗೆ, ತಾಯಂದಿರಿಗೆ ನನ್ನ ಪ್ರಾರ್ಥನಾ ಏನು ಅಂದ್ರೆ, ಒಂದು ಸ್ವಲ್ಪ ಇಂಥ ವಿಷಯದ ಬಗ್ಗೆ ಕಳಕಳಿ ಇಟ್ಕೋಬೇಕು, ಕಾಳಜಿ ಇಟ್ಕೋಬೇಕು. ನಮ್ಮ ಧರ್ಮ ರೀ ಇದು, ನಮ್ಮ ಕರ್ತವ್ಯ ಇದು. ಇದನ್ನೆಲ್ಲ ಉಳಿಸೋದು, ಬೆಳೆಸೋದು. ಇಂಥವು ನೀವೆಲ್ಲ ಕಾಳಜಿ ಮಾಡಿ ಅನ್ನೋ ಮಾತನ್ನು ಹೇಳಿ ಭಾಳ ಖುಷಿ ಆಯ್ತು ನನಗೆ. ಬಾವುಚಿ ಒಳಗೆ ಎಂಥ ದೊಡ್ಡ ಕಾರ್ಯಕ್ರಮ ಅಂದ್ರೆ ಮಂದಿ ವಿಷಯದಾಗಲ್ಲ, ವೇದಿಕೆ ವಿಷಯದಾಗಲ್ಲ. ಇದು ಉದ್ದೇಶ ಭಾಳ ದೊಡ್ಡದದ. ಈ ಮಕ್ಕಳೆಲ್ಲ ನಾಳೆ 20 ವರ್ಷ ಆದಮೇಲೆ ಚಲೋನ ಇದ್ದರು, ಚಲೋನ ಕೆಲಸ ಮಾಡಿದ್ರಂದ್ರೆ 2025ನೇ ಇಸ್ವ್ಯಾಗ ಅಕ್ಟೋಬರ್ ತಿಂಗಳದೊಳಗೆ 5ನೇ ತಾರೀಕಿನೊಳಗೆ ಹನುಮಪ್ಪನ ಸನ್ನಿಧಿಯೊಳಗೆ ನಾವು ಸಂಘದ ಶತಮಾನೋತ್ಸವ ಮಾಡಿದ್ವಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಅಂಥ ಕಾರ್ಯಕ್ರಮ ಇದು. ಭಾಳ ಸಂತೋಷ ಆಯಿತು. ಒಂದು ಒಳ್ಳೆಯ ಕಾರ್ಯಕ್ರಮದೊಳಗೆ, ಒಳ್ಳೆಯ ಜಾಗೆಯೊಳಗೆ ನಾವು ನೀವೆಲ್ಲ ಕೂಡಿದ್ದೀವಿ. ನಾವೆಲ್ಲ ಈಗ ಒಂದಿಷ್ಟು ತೀರ್ಮಾನ ಮಾಡಬೇಕು. ಏನು ತೀರ್ಮಾನ ಮಾಡಬೇಕು?
ಚಲೋ ಕೆಲಸ ಮಾಡೋದು, ಚಲೋ ವಿಚಾರ ಮಾಡೋದು, ಚಲೋ ಮಾತಾಡೋದು. ನಮ್ಮ ದೇಶದ ಹಿಂದೆ ಹೆಂಗಿತ್ತಲ್ಲ, ಎಂಥ ವಾತಾವರಣ ಇತ್ತಲ್ಲ, ಹಂಗೆ ನಾವೆಲ್ಲರೂ ಮಾಡೋ ಪ್ರಯತ್ನ ಮಾಡೋಣ ಅನ್ನೋ ಮಾತನ್ನು ಹೇಳಿ ಇಲ್ಲಿನ ಸ್ವಯಂ ಸೇವಕರು ಭಾಳ ಗುದ್ದಾಡಿ ಇದನ್ನೆಲ್ಲ ಮಾಡ್ಯಾರ. ಅವರು ಇದನ್ನೆಲ್ಲ ಎಷ್ಟು ಶ್ರದ್ಧಾದಿಂದ ಮಾಡ್ಯಾರ. ಹೊರಗೆ ಒಂದು ರಂಗೋಲಿ ಹಾಕ್ಯಾರ, ನೋಡಿರಿ ಎಷ್ಟು ಚಂದ ಹಾಕ್ಯಾರ. ಯಾರು ಹಾಕ್ಯಾರ ಗೊತ್ತಿಲ್ಲ, ಹೆಸರು ಐತೇನು ಇಲ್ಲ. ಇಲ್ಲಿ ಇಷ್ಟು ಚಂದ ಹೂವು ಜೋಡಿಸ್ಯಾರ, ಇಷ್ಟು ಚಂದ ಅಲಂಕಾರ ಮಾಡ್ಯಾರ, ಇಷ್ಟೆಲ್ಲ ಕುರ್ಚಿ ಹಾಕಿ ಕುಣ್ಸ್ಯಾರ, ಹಾಸ್ಯಾರ. ಇದನ್ನ ಯಾರ ಮಾಡ್ಯಾರ, ಹೆಸರು ಬರ್ದಾರೇನು ಇಲ್ಲ. ನಿಸ್ವಾರ್ಥ ಭಾವದಿಂದ ಮಾಡೋ ಕೆಲಸ ಉಳಿತೈತಿ ಅನ್ನೋದಕ್ಕೆ ಸಾಕ್ಷಿ. ಹಂಗೆ ನಾವು ನೀವು ಎಲ್ಲ ಕೂಡಿ ಊರಿಗಾಗಿ, ಸಮಾಜಕ್ಕಾಗಿ, ದೇಶಕ್ಕಾಗಿ, ಧರ್ಮಕ್ಕಾಗಿ ಸ್ವಲ್ಪ ದುಡಿಯೋ ಮನಸ್ಸು ಮಾಡೋಣ. ನಮ್ಮ ತಲೆಯಾಗ ಒಂದಿಷ್ಟು ವಿಷಯ ಅದಾವಲ್ಲ, ಜಾತಿ ಮತ ಪಂಥ ಪಂಗಡ. ಏನು ಮಾಡೋರಿ ಜಾತಿ ಮತ ತೊಗೊಂಡು, ಯಾವ ಜಾತಿ ಯಾವ್ದು ಹೇಳ್ರಿ. ಈಗ ನಾ ಇಷ್ಟೊತ್ತನ ಭಾಷಣ ಮಾಡಿದೆ, ನೀವು ಇಷ್ಟೊತ್ತನ ಕೂತ್ಕೊಂಡು ಕೇಳಿಸ್ಕೊಂಡ್ರಿ. ನಾವು ನಾಳೆ ಕಣ್ಣು ಮುಚ್ಚಿದ ಮ್ಯಾಗ ನೀವು ಕಣ್ಣು ಮುಚ್ಚಿದ್ರಿ, ನಾವು ಕಣ್ಣು ಮುಚ್ಚಿದ್ವಿ, ನಿಮ್ಮನ್ನೊಂದು ಕಡೆ ನಮ್ಮನ್ನೊಂದು ಕಡೆ ಬೇರೆ ಬೇರೆ ಅಂತಿಮ ಸಂಸ್ಕಾರ ಮಾಡ್ತಾರೇನು? ಎಲ್ಲರೂ ಅಲ್ಲೇ ಅಲ್ಲ. ನಾವೆಲ್ಲ ನಾವೆಲ್ಲ ಮನುಷ್ಯರು, ನಾವೆಲ್ಲ ಭಾರತ ದೇಶದವ್ರು ಅಂತ ಭಾವ ನಮ್ಮ ತಲೆಯಾಗ ಬಂತು ಅಂದ್ರೆ ಇದೆಲ್ಲ ಸಾರ್ಥಕ ಆಗ್ತದಂತ ಹೇಳ್ತಾ ಅವರೊಂದು ಸೂಚನೆ ಕೊಟ್ಟರು ನಿಮ್ಗೆ. ಏನು, ಇಲ್ಲಿನೂ ಈ ಚಟುವಟಿಕೆಗಳು ನಡೀತಾವು, ನಿಮ್ಮ ಮಕ್ಕಳನ್ನ ಕಳಿಸ್ರಿ ಅಂತಂದ್ರೆ. ಕಳಿಸ್ರಿ, ಇದಕ್ಕೆ ಕಳಿಸ್ಲಾರ್ದೆ ಎದಕ್ಕೆ ಕಳಿಸ್ತೀರಿ? ಅವ್ರೇನು ಮಾಡ್ತಾರೆ, ಆಟ ಆಡೋದು ಕಲಿಸ್ತಾರೆ. ಇವ್ರು ಮಾಡಿದ್ದು ಅದನ್ನು, ಡಾಕ್ಟರ್ ಜಿ ಮಾಡಿದ್ದು ಅದನ್ನು, ಗುರೂಜಿ ಮಾಡಿದ್ದು ಅದನ್ನು. 1925ನೇ ಇಸ್ವ್ಯಾಗ ಅಲ್ಲಿ ಒಂದು ಊರಾಗ ನಾಗ್ಪುರದಾಗ 4 ಹುಡುಗರನ್ನ ಕರ್ಕೊಂಡು ಆಟ ಆಡಕ್ಕೆ ಹಚ್ಚಿದ್ರು. ಆಡ್ಕೋತ 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 ಹೆಂಗೆ ಸಶಕ್ತ ಸಮರ್ಥ ಸದೃಢರು ತಯಾರಾದ ನೋಡ್ರಿ. ಹುಡುಗರಿಗೆ ಶರೀರ ಗಟ್ಟಿ ಮಾಡ್ತಾರೆ, ಮನಸ್ಸು ಸ್ವಚ್ಛ ಮಾಡ್ತಾರೆ, ಬುದ್ಧಿ ಪ್ರಕಾಶಮಾನ ಮಾಡ್ತಾರೆ. ಶ್ಲೋಕ ಕಲಿಸ್ತಾರೆ, ವಚನ ಕಲಿಸ್ತಾರೆ, ಹಾಡು ಕಲಿಸ್ತಾರೆ. ಎಷ್ಟು ಚಂದ ಹಾಡು. ಒಬ್ಬರು ಪ್ರಾರ್ಥನೆ ಮಾಡಿದ್ರಲ್ಲ, ಎಷ್ಟು ಚಂದ ಪ್ರಾರ್ಥನೆ ಇತ್ತದು. ಅಂಥವೆಲ್ಲ ನಿಮ್ಮ ಮಕ್ಕಳು ಕಲಿತ್ರಂದ್ರೆ ಅವರು ಮನೆಗೆ ಆಸ್ತಿ ಆಗ್ತಾರೆ, ಸಮಾಜಕ್ಕೆ ಆಸ್ತಿ ಆಗ್ತಾರೆ. ಹಂಗಾಗಲಿ ಅಂತ ಆಶಿಸಿ ನನಗೆ ಈ ಕಾರ್ಯಕ್ರಮದೊಳಗೆ ಸೇವಾ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ವಂದಿಸಿ ಮಾತು ಮುಗಿಸ್ತೇನೆ. ನಮಸ್ಕಾರ.